ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28ನೇ ತಾರೀಕು ಜೂನ್ 2024 ಶುಕ್ರವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಸಪ್ತಮಿ ತಿಥಿ, ಪೂರ್ವಾಭಾದ್ರ ನಕ್ಷತ್ರ, ಸೌಭಾಗ್ಯ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಸ್ವಲ್ಪ ಜಾಗರೂಕತೆ. ಬೆಳಿಗ್ಗೆ 8:31 9 ಗಂಟೆ 22, ಮಧ್ಯಾಹ್ನ 12:48 ಮಧ್ಯಾಹ್ನ 2:31 ಇರ್ತಕ್ಕಂಥ ಈ ಸಮಯ ಸ್ವಲ್ಪ ಜಾಗರೂಕತೆ. ಅದರಲ್ಲೂ ಇವತ್ತು ಚಂದ್ರ ರಾಹು ಸೇರಿರ್ತಕ್ಕಂಥ ಪ್ರಭಾವ. ರಾಹು ಅಂತ ಹೇಳ್ತಿದ್ದಾಗೆ ಹುಳಿ, ಚಂದ್ರ ಅಂತ ಹೇಳ್ತಿದ್ದಾಗೆ ಹಾಲು. ಎಷ್ಟೇ ದೊಡ್ಡದಾದಂಥ ಕ್ಷೀರಸಾಗರವಿದ್ದರೂ, ಎಷ್ಟೇ ದೊಡ್ಡ ಹಂಡೆ ಎಷ್ಟು ಹಾಲಿದ್ರು ಅದರಲ್ಲಿ ಎಷ್ಟು ಹುಳಿ ಬಿದ್ರೆ ಕೆಟ್ಟು ಹೋಯ್ತು ಅನ್ನೋ ರೀತಿ ಇವತ್ತು ಅಲ್ಲಲ್ಲಿ ಮಾನಸಿಕವಾಗಿ ನಮಗೆ ನೋವು ಕೊಡತಕ್ಕಂಥ ಕೆಲವೊಂದು ಘಟನೆಗಳು, ಮಾನಸಿಕವಾಗಿ ನಮ್ಮನ್ನ ತಳಮಳಗೊಳ್ಳತಕ್ಕಂಥ ವಿಚಾರಗಳು, ವಿಕೃತ ಭಾವ, ಉನ್ಮಾದ ಸ್ಥಿತಿ, ಧರ್ಮ, ಜಾತಿ, ನೀರು, ಬೇರೆ ಬೇರೆ ರೀತಿಯ ಪ್ರಭಾವಗಳನ್ನು ನೋಡ್ತಕ್ಕಂಥದ್ದಿರುತ್ತೆ. ತುಂಬು ಹುಷಾರಾಗಿರ್ತಕ್ಕಂಥದ್ದಿರಿ. ಪ್ರಚೋದನೆ ಆಗತಕ್ಕಂಥ ಮಾತುಗಳು, ವಿಚಾರಗಳು ನೋಡೋದಾಗ್ಲಿ, ಕೇಳೋದಾಗ್ಲಿ, ತಲೆ ಕೆಡಿಸ್ಕೊಳ್ಳೋದಾಗ್ಲಿ, ಆ ಪ್ರಭಾವಕ್ಕೊಳಗಾಗೋದಾಗ್ಲಿ ಆದಷ್ಟು ದೂರವಿರಲು ಪ್ರಯತ್ನ ಮಾಡಿ. ಆರೋಗ್ಯವಿಲ್ಲದ ಆಯುಷ್ಯ ಎಷ್ಟಿದ್ದರೇನು? ಆರೋಗ್ಯವಿಲ್ಲದ ಆಯುಷ್ಯ ನೋಡಿ, ಈ ಮಾತನ್ನ ಪಾಂಡು ಮಹಾರಾಜರು ಕುಂತಿದೇವಿಗೆ ಶಾಪಗ್ರಸ್ತರಾಗಿ ಆ ಒಂದು ರೀತಿ ಕಾಡಲ್ ವಾಸ, ಋಷಿಗಳ ಒಂದು ಆಶ್ರಮದಲ್ಲಿ ವಾಸ. ಈ ಮಾತನ್ನ ಹೇಳ್ತಾರೆ, ಏನಕ್ಕಿರ್ಬೇಕಮ್ಮ ನಾನು? ಯಾಕಂದ್ರೆ ಅವ್ರಿಗೊಂದು ಶಾಪ ಪಾಂಡು ಮಹಾರಾಜರಿಗೆ. ನೀನು ನಿನ್ನ ಸಂಗಾತಿಯ ಜೊತೆ, ಒಂದು ಋಷಿಮುನಿಗಳ ದಂಪತಿಗಳು ಜಿಂಕೆಯ, ಅವರು ಬಂದು ಆ ಕಾಲದಲ್ಲಿ ವಿಶೇಷವಾಗಿ ಕಾಮರೂಪಿಗಳು, ಬೇಕಾದಂತ ರೂಪವನ್ನ ಧರಿಸ್ತಕ್ಕಂಥ ಒಂದು ಶಕ್ತಿ ತಪಸ್ಸಿನಿಂದ ಪಡೆದಿದ್ರು. ಸೊ ಜಿಂಕೆಗಳ ರೂಪದಲ್ಲಿ ಅವರಲ್ಲೊಂದು ಪುಟ್ಟದಾಗಿ ಆಡ್ತಾ ಕುಣಿತಾ ಅಲ್ಲೊಂದು ಭಾವದಿಂದ ಇರಬೇಕಾದ ಸಂದರ್ಭದಲ್ಲಿ ದಂಪತಿಗಳಾಗಿ ಅಲ್ಲೊಂದು ಅನುರಾಗ. ಪ್ರಾಣಿಗಳಲ್ವಾ, ಆಗ ಕಾಡಿಗೆ ಬೇಟೆಗೆ ಬಂದಿದ್ದಂತ ಪಾಂಡು ಮಹಾರಾಜ ಗೊತ್ತಿಲ್ಲದೆ ಬಾಣ ಪ್ರಯೋಗ ಆಗಿ ಒಂದು ಹೆಣ್ಣು ಜಿಂಕೆ ತೀರ್ಕೊಬಿಡುತ್ತೆ. ಆ ಗಂಡು ಜಿಂಕೆ ಒದ್ದಾಡ್ಬಿಡುತ್ತೆ. ಅದು ನೋಡ್ತಾ ಪರಿತಪಿಸ್ತಾ ತಮ್ಮ ನಿಜ ರೂಪಕ್ಕೆ ಬಂದು, ನೀನು ಕೂಡ ಇದೇ ರೀತಿ ಅನುರಾಗ ಸಂದರ್ಭದಲ್ಲಿರುವಾಗ ನಿನ್ನ ಅಂತ್ಯವಾಗಿ ಬಿಡಲಿ ಅಂತ ಶಾಪ. ಅಲ್ಲ, ಅಷ್ಟೇ ಇದ್ದಿದ್ದು ಪಾಂಡು ಮಹಾರಾಜರಿಗೆ ಆಯುಷ್ಯ. ನೋಡಿ, ತುಂಬಾ ಜನ ಏನೋ ಗುರುಗಳೇ ಹಿಂಗಾಗ್ಬಿಡ್ತು, ನಮ್ಮ ಯಜಮಾನ್ರಿಲ್ಲ ಗುರುಗಳೇ. ಇದ್ರೇನ್ ಪ್ರಯೋಜನ? ಎಷ್ಟು ಜನ ಇದ್ದು ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೀರಿ ಇವತ್ತೇಳಿ. ಇವತ್ತು ನಡೀತಿರೋ ಡೈವರ್ಸ್ಗಳಲ್ಲಿ 100% ಕೇಸುಗಳು ಇವತ್ತೇನ್ ಬುಕ್ ಆಗ್ತಿದೆ, 50-60 ಕೇಸ್ ಇವತ್ತು ಡೈವರ್ಸ್ ಕೇಸುಗಳು. ಇಷ್ಟಪಟ್ಟು ಮದುವೆ ಆದವರು ಡೈವರ್ಸ್, ಮನೆಯವರು ಹಿರಿಯರು ನೋಡಿ ಮಾಡಿದ್ದು ಡೈವರ್ಸ್. ಎಲ್ಲಿ ಹೊಂದಾಣಿಕೆ, ಎಲ್ಲಿ ಸೋಲೋದು? ಎಲ್ಲೋ ಒಂದು ತಪ್ಪು ಒಪ್ಪು. ನೋಡಿ, ನಮಗೆ ಒಪ್ಪಿದ್ರೆ ಎಲ್ಲ ಸರಿ, ಯಾವ ತಪ್ಪು ಕೂಡ ಒಪ್ಪಿಗೆ. ನಮಗಿಷ್ಟವಾಗಿ ಬಿಟ್ರೆ ಅವನು ಭೀಮ ಆದ್ರೂ ಒಪ್ಕೊಬಿಡ್ತೀವಿ, ರಾಮ ಆದ್ರೂ ಒಪ್ಕೊಬಿಡ್ತೀವಿ. ನಮಗ ಒಪ್ಪಿಗೆ ಇಲ್ವಾ? ಅವನು ರಾಮನಾದ್ರೂ ಅವನ ತಪ್ಪು ಹುಡುಕುವ ಬುದ್ಧಿ ಮನುಷ್ಯ ಜಾತಿಗೆ, ಅದರಲ್ಲಿ ಕಲಿಯುಗಕ್ಕೆ.
ನನ್ನ ಗಂಡ, ನನ್ನ ಹೆಂಡತಿ, ಡನ್, ಓವರ್, ಡೈವರ್ಸ್. ಮನೇಲಿ ನೋಡಿ ನಿತ್ಯ ಸಣ್ಣ, ಅದು ಏನೂ ಪ್ರಯೋಜನ ಇಲ್ಲ. ಅದರಿಂದ ಏನಾದ್ರೂ 1 ಕೋಟಿ ರೂಪಾಯಿ ಬರುತ್ತಾ? 10 ಕೋಟಿ ರೂಪಾಯಿ ಬರ್ಬೇಕು ಜಗಳ ಆಡಿದ್ರೆ. ಇಲ್ಲ. ಆಸ್ತಿ ಬರ್ಬೇಕು, ಅಂತಸ್ ಬರ್ಬೇಕು. ಈಗ ಇವ್ರು ಕಿತ್ತಾಡ್ತಾರಲ್ವ ರಾಜಕಾರಣಿಗಳು ನೋಡಿ, ನನಗ್ ಸೀಟ್ ಬೇಕು, ನನಗ್ ಮಿನಿಸ್ಟರ್ ಪೋಸ್ಟ್ ಬೇಕು, ನನಗ್ ಉಪಮುಖ್ಯಮಂತ್ರಿ ಬೇಕು, ಎಲ್ಲ ಕಿತ್ತಾಡ್ತಾರಲ್ವಾ. ಅವ್ರಿಗೊಂದಲ್ಲಿ ಕಿತ್ತಾಡೋದಕ್ಕೆ ಅದೊಂದು ಸೀಟ್ ಸಿಗುತ್ತೆ. 3 ಉಪಮುಖ್ಯಮಂತ್ರಿ ಬೇಕು ಅಂತ ಆಗಲಿಂದ ಕಿತ್ತಾಡ್ತಾವ್ರೆ. ಉಪಮುಖ್ಯಮಂತ್ರಿ ಅನ್ನೋದು ಬಂದು ನಿಜ ಹೇಳಬೇಕು ಅಂದ್ರೆ ಸಂವಿಧಾನದ ಪ್ರಕಾರ ಉಪಮುಖ್ಯಮಂತ್ರಿ ಅನ್ನೋದು ಇವರಾಗಿ ಸೃಷ್ಟಿಸ್ಕೊಂಡಿರೋದಷ್ಟೇ. ಕೆಲವೊಂದು ಪ್ರೋಟೋಕಾಲ್ಸ್ ಇವ್ರು ಬೇಕಾಗುತ್ತಷ್ಟೇ. ಅಕಸ್ಮಾತ್ ಮುಖ್ಯಮಂತ್ರಿ ಇಲ್ಲದ ಸಂದರ್ಭದಲ್ಲಿ ಬೇರೆ ಏನೋ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಅಂದ್ರೆ ಡಿಸಿಷನ್ಸ್ ಮಾಡ್ಲಿಕ್ಕೆ ಕೆಲವೊಂದಕ್ಕಷ್ಟೇ, ಏನು ಇಲ್ಲ. ಅವರು ಒಂದು ಮಂತ್ರಿಯೇ, ಶಾಸನ ಸಭೆಯಲ್ಲಿ ಆಯ್ಕೆ ಆಗಿರೋದು. ಇಲ್ಲ 3 ಉಪಮುಖ್ಯಮಂತ್ರಿ ಮಾಡಬೇಕು, ಎಲ್ಲ ಡಿಸಿಷನ್ ಅವರೇ ಮಾಡ್ತಾವ್ರೆ, ಇವರೇ ಮಾಡ್ತಾವ್ರೆ, ಈ ರೀತಿ ಯಾವುದೋ ಒಂದು ಅವ್ರು ಕಿತ್ತಾಡ್ತಾರೆ. ಅವರು ಸ್ಥಾನಕ್ಕೋಸ್ಕರ ಕಿತ್ತಾಡ್ತಾರೆ, ಅದು ಬಡ್ದಾಡ್ತಾರೆ, ವಾಚಾಮಗೋಚರವಾಗಿ ಬೈದಾಡ್ಕೋತಾರೆ. ಇವತ್ತು ಈ ಪಕ್ಷದಲ್ಲಿ ಇರ್ತಾರೆ, ಇವತ್ತು ಈ ಪಕ್ಷದಲ್ಲಿ, ಒಟ್ಟಲ್ಲಿ ಸ್ಥಾನ ಬೇಕು, ಏನು ಬೇಕಾದ್ರೂ ಮಾತಾಡ್ಬಿಡು. ಅವ್ರಿಗೆ ಜೀರ್ಣಿಸ್ಕೊಳ್ಳೋಕ್ ತಾಕತ್ತಿದೆ, ನಮ್ಮ ಕೈಯಲ್ಲಿಲ್ಲ ಬಿಡಿ. ನೋಡಿ, ಆ ಕಿತ್ತಾಡಿದ್ದಕ್ಕೆ, ಆ ಜಗಳ ಆಡಿದ್ದಕ್ಕೆ, ಆ ಸ್ಥಾನಕ್ಕೆ ಬಂದು ನಿಂತ್ಕೋತಾರೆ. ನಮಗೇನ್ ಬೇಕು? ದಾಂಪತ್ಯದಲ್ಲಿ ಇಂಥ ಒಂದು ಕಿತ್ತಾಟ ಏನಕ್ಕೆ ಬರುತ್ತೆ ಅನ್ನತಕ್ಕಂಥದ್ದು ಯೋಚನೆ ಮಾಡಿಬಿಟ್ರೆ ಅಲ್ಲೊಂದು ಜಗಳನೇ ಬರೋಲ್ಲ. ಇರ್ಲಿ ಬಿಡು, ಇದಕ್ಕೆ ಪ್ರಯೋಜನ ಇದೆಯಾ? ಇದರಿಂದ ಏನಾದ್ರೂ ಲಕ್ಷ ರೂಪಾಯಿ ಬರುತ್ತಾ, ಕೋಟಿ ರೂಪಾಯಿ ಬರುತ್ತಾ, ಆಸ್ತಿ ಬರುತ್ತಾ, ಒಡವೆ ಬರುತ್ತೆ? ಏನ್ ಪ್ರಯೋಜನ? ನೀನು ನಾನು ಒಡೆದೋಗ್ತೀವಿ ಅಷ್ಟೇ. ಮನೆತನ ಒಡೆದೋಗುತ್ತೆ ಅಷ್ಟೇ. ಹೋಗು, ನೀನು ಅದನ್ನೇ ಜಿದ್ದಾಗಿ ಸಾಧಿಸ್ಕೊಂಡು ಕೂತ್ಕೋತೀನಿ ಅಂದ್ರೆ ಹೋಗು ಅಷ್ಟೇ. ಇನ್ನೇನು ಮಾಡ್ಲಿಕ್ಕಾಗಲ್ಲ. ಇವತ್ತು ಡೈವರ್ಸ್ಗಳ ಮೂಲ ಕಾರಣ ನೋಡಿ, ಇಲ್ಲಿ ಬಂದು ನಿಂತಿರೋದೇ ಅದು, ಈಗೋಗಿ ನಿಂತ್ಕೊಳ್ಳೋದು. ನನ್ನ ಇಷ್ಟಕ್ಕೆ ಇರ್ಬೇಕು, ನಾನು ಹೇಳಿದಾಗೆ. ಮಹಾ ಅಹಂಕಾರಿಗಳು ನಾವು ನನಗಂತೂ ಕೇಳಲೇಬೇಡಿ. ವಿಪರೀತ, ನಾನು ಕೇಳೋದೇ ಇಲ್ಲ. ಹೇಳ್ತೀನಲ್ವಾ ಆಗಾಗ, ಹೆಂಡತಿ ಹೇಳಿದ್ದನ್ನು ಕೇಳಿದಂತೆ ನಟಿಸಿ ಮಾಡದೇ ಇರುವವನೇ ಗಂಡ. ಗಂಡನ ಮಾತನ್ನು ಯಾವತ್ತೂ ಕೇಳದೆ ಇರುವವಳೇ ಹೆಂಡತಿ. ಅವಳಿಗೆ ಇಷ್ಟಕ್ಕೆ ಬಂದಿದ್ದ ಅವಳು ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾರೆ ಗೊತ್ತಾ? ಬೆಳಿಗ್ಗೆ ತಿಂಡಿ ಉಪ್ಪಿಟ್ಟ, ದೋಸೆಯ. ಅವ್ರು ಆಲ್ರೆಡಿ ಬೇರೆ ಡಿಸೈನ್ ಮಾಡ್ಬಿಟ್ಟಿರ್ತಾರೆ. ಉಪ್ಪಿಟ್ಟ, ಬೇಡ ಪುಟ್ಟ, ಮನೆ ಆಗಿತ್ತಲ್ವಾ, ಸರಿ ದೋಸೆ ಮಾಡ್ಬಿಟ್ಲಾ? ದೋಸೆನಾ? ಸರಿ ಆಯ್ತು. ಚಟ್ನಿಗೆ ಕೊಬ್ಬರಿ ಇಲ್ಲ, ಶೇಂಗಾನೂ ಇಲ್ಲ, ಪುಳಿಯೋಗರೆ ಮಾಡ್ಬಿಡ್ತಾನೆ. ಈಗ ಹೂ ಅಂದ್ರೂ ಕಷ್ಟ, ಕಷ್ಟ. ಸರಿ ಆಯ್ತು, ಹೋಗಮ್ಮ, ಪುಳಿಯೋಗರೆನೆ ಬೆಸ್ಟ್ ರೀ. ಅದು ಓಂಕಾಳೆಲ್ಲ ಹಾಕಿರ್ತೀನಿ, ಕಿವಿಯೆಲ್ಲ ಆಷಾಢ ಬೇರೆ, ಜ್ಯೇಷ್ಠ ಮಾಸ ಅಂತ ಇರುತ್ತೆ, ಅದೇ ತಿನ್ನೋದು ಬೆಸ್ಟ್. ಅದನ್ನ ಮಾಡ್ಬಿಡ್ತೀನಿ ಹೋಗಿ, ಒಂದ್ ಸ್ವಲ್ಪ ಹಿಂಗೂನು ಹಾಕ್ಬಿಟ್ಟು. ಹೂ ಅನ್ಬೇಕಷ್ಟೇ ನಾವು. ಅವ್ರು ಆಲ್ರೆಡಿ ಪುಳಿಯೋಗರೆ ಮಾಡ್ತೀನಿ ಅಂತಾನೆ ಡಿಸೈಡ್ ಆಗಿರೋದು. ನಿಮ್ ದೋಸೆನೂ ಅಲ್ಲ, ನಿಮ್ ಉಪ್ಪಿಟ್ಟು ಅಲ್ಲ, ನಿಮ್ ಬಿಸಿಬೇಳೆ ಬಾತು ಅಲ್ಲ. ತಾವು ಆಲ್ರೆಡಿ ಡಿಸೈಡೆಡ್. ಸುಮ್ನೆ ಬಂದಲ್ಲಿ ಹೆಂಡತಿ ಅಂದ್ರೇನೆ ಹಾಗೆ. ಇದು ತಮಾಷೆ. ಒಪ್ಕೊಬಿಡ್ಬೇಕು, ಇನ್ನೇನ್ ಮಾಡೋದು? ಕೆಲವರು ಆಗಲ್ಲ, ಜಿದ್ದಿ ಸ್ವಭಾವ. ಇವತ್ತಾಗಿ ಕುಳಿತಿರೋದೇ ಅದು. ಆ ಅನುರಾಗ ದೋಷ, ಆ ಕುಟುಂಬ ದೋಷ, ಅದರಿಂದಲೇ ಆರೋಗ್ಯಗಳು ಕೆಡ್ತಿರೋದು. ಮನೇಲಿ ಯಾರಿಗಾದ್ರೂ BP ಶುಗರ್ ಇಲ್ಲದ ಮನೆ ಇದೆಯಾ ಮಕ್ಕಳೇ? ಯೋಚನೆ ಮಾಡಿ ನೋಡಿ. ನಾವು KG ಗಟ್ಲೆ ತುಪ್ಪ ತಿಂದ್ಕೊಂಡು ಆನಂದವಾಗಿದ್ವಿ. ತುಪ್ಪನೇ ತಿನ್ಬೇಡಿ ಅಂತಾರೆ ಡಾಕ್ಟರ್ ಈಗ. ಆನಂದವಾಗಿ ಗಾಣದ ಎಣ್ಣೆ ಒಂದಷ್ಟು ತಗೊಬಂದು ಅಚ್ಚುಕಟ್ಟಾಗಿ ಅಡಿಗೆ ಮಾಡ್ಕೊಂಡು ತಿಂತಿದ್ವಿ. ಅದನ್ನ ತಿನ್ಬೇಡಿ ಅಂತ. ಈ ಪೋರ್ಚುಗೀಸರು, ಈ ಡಚ್ಚರು, ಈ ಫ್ರೆಂಚರು, ಈ ಇಂಗ್ಲಿಷ್, ಬ್ರಿಟಿಷರು ನಮ್ಮ ಭಾರತಕ್ಕೆ ಬರೋಕ್ ಮೊದಲು ಈ ತರದ ಕಾಯಿಲೆಗಳೆಲ್ಲ ಕೇಳಿದ್ವ. ಟೊಮಾಟೊ ನಮ್ಮೂರಿಂದಲ್ಲ, ಬದನೆಕಾಯಿ ನಮ್ಮೂರಿಂದಲ್ಲ. ಇವೆಲ್ಲ ಹೇಳಿದ್ರೆ ಬಿದ್ದು ನಗ್ತೀರಿ. ಈ ಸ್ಯಾಚುರೇಟೆಡ್ ಆಯಿಲ್ಸು ಏನೇನೋ ತಂದಿದಾರಲ್ಲ, ಇದೆಲ್ಲ ಬಂದ ಮೇಲೆನೆ ಕ್ಯಾನ್ಸರ್ಗಳು ಬಂದಿರೋದು. ಕ್ಯಾನ್ಸರ್ ಅನ್ನೋದು ನಮ್ಮ ಊರಲ್ಲಿ ಇರ್ಲಿಲ್ಲ. ಎಲ್ಲೋ ಕೋಟಿಗೊಬ್ಬನಿಗೆ, ಲಕ್ಷಕ್ಕೂ ಕೋಟಿಗೊಬ್ಬನಿಗೆ. ಡಯಾಬಿಟಿಸ್ ಕೂಡ ಲಕ್ಷಕ್ಕೊಬ್ಬನಿಗೆ. ನಮ್ ಸ್ಕೂಲ್ ಪೂರ್ತಿ ಸುಮಾರು ಒಂದು 600 ಮಕ್ಕಳಿದ್ರು, ಯಾರೋ ಒಬ್ಬನಿಗಿತ್ತು.
ಕೇಳಿದ್ವಿ, ನಮಗ್ ಗೊತ್ತಿಲ್ಲ ಶುಗರ್ ಅಂದ್ರು ಕೂಡ. ಯೂರಿನ್ ಮಾಡಿದ್ರೆ ಅಲ್ಲಿ ಇರುವೆಗಳು ಸುತ್ಕೊಳ್ಳುತ್ತಂತೆ ಅನ್ನೋ ರೀತಿ, ವೀಕ್ ಮಾಡುತ್ತಂತೆ ಅನ್ನೋ ರೀತಿ. ಕಾಲೇಜಲ್ಲೂ ಅಷ್ಟೇ, ವರ್ಕ್ ಪ್ಲೇಸ್ ಅಲ್ಲೂ ಅಷ್ಟೇ. ಇವತ್ತು ಎಲ್ಲಾದ್ರೂ ಕೇಳಿ, ಯಾರ ಮನೇಲಾದ್ರೂ ಕೇಳಿ, BP, ಶುಗರು, ಥೈರಾಯ್ಡು, ಲೊಸ್ಕು, ತಿಂಗಳಿಗೆ ಒಂದು 10,000 ರೂಪಾಯಿ ಮೆಡಿಸನ್ಗೆ ಖರ್ಚು ಮಾಡ್ಬೇಕು. ಅದ್ರಲ್ಲಿ ಅವಾಗ ಆಟೋ ಬಾಂಬ್ ಬಿಡ್ತಾರೆ. ಈ ಪ್ಯಾರಾಸಿಟಮಾಲ್ ಏನಕ್ಕೂ ಪ್ರಯೋಜನ ಇಲ್ಲ. ನೋಡಿ, ಮೊನ್ನೆ ಬಿಟ್ಟವ್ರೆ ಡೋಲೋ 650 ಅಂತೆ, ಇನ್ನೊಂದಂತೆ. ಇದು ಪ್ರಮಾಣೀಕೃತವಾಗಿ ಇಲ್ಲ. ಇವ್ರೇನ್ ಅಷ್ಟುವರೆಗೂ ಏನ್ ರುಬ್ಬುತ್ತಿದ್ರ ಹೇಳಿ? ಇವಾಗ ಎಷ್ಟೋ ಜ್ಯೂಸುಗಳು ನೀವು ನಂಬೋಲ್ಲ, ನಮಗೂ ಗೊತ್ತಿರೋಲ್ಲ, ತಿಳ್ಕೊಳ್ಳೋವರೆಗೂ ಬ್ರಹ್ಮವಿದ್ಯೆ, ತಿಳ್ಕೊಂಡ್ಮೇಲೆ ಕೋತಿ ವಿದ್ಯೆ ಏನೋ ಇದು ಅನಿಸ್ತಕ್ಕಂಥದ್ದು. ಎಷ್ಟೋ ಬ್ಯಾನ್ ಆಗಿರೋ ಪ್ರಾಡಕ್ಟ್ಗಳೆಲ್ಲ ಇಲ್ಲೆಲ್ಲ ಏನೋ ಒಂದು ಹೆಸರಿನಲ್ಲಿ ಮಾಡ್ತಿದ್ದಾರೆ. ನಿಜ ಹೇಳ್ತಾನೆ, ನೀವು ಪ್ಯಾಕ್ಡ್ ಜ್ಯೂಸೇ ಕುಡಿಬಾರ್ದು, ಪ್ಯಾಕ್ಡ್ ಕೂಲ್ ಡ್ರಿಂಕ್ಸ್ ಕುಡಿಬಾರ್ದು. ಗೊತ್ತಾ? ಹೈಯೆಸ್ಟ್ ಶುಗರ್ ಕಂಟೆಂಟ್ ಹಾಕಿರ್ತಾರೆ. ನಮ್ಮನ್ನ ಅಡಿಕ್ಷನ್, ತುಂಬಾ ದೊಡ್ಡದಾದ ಡ್ರಗ್ಸ್ ಅಡಿಕ್ಷನ್ ಅಂದ್ರೇನೆ ಶುಗರ್. ಯಾವುದ್ರಲ್ಲಿ ನೋಡಿದ್ರು ಶುಗರೇ. ಪ್ಯಾಕೇಜ್ಡ್ ಫ್ರೂಟ್ಸ್ ಜ್ಯೂಸ್ ಇದಾವಲ್ಲ, ಡೆಡ್ಲಿಯೆಸ್ಟ್ ಥ್ರೆಟ್. ಕೂಲ್ ಡ್ರಿಂಕ್ಸ್ ಡೆಡ್ಲಿಯೆಸ್ಟ್ ಥ್ರೆಟ್. ಪ್ಯಾಕೇಜ್ಡ್ ಆಯಿಲ್ ಬರ್ತಿದಾವಲ್ವಾ ಈಗೆಲ್ಲ, ಏನೇನು ರೀ. 100 ರೂಪಾಯಿ ಯಾರ್ರೀ ಲೀಟರ್ ಎಣ್ಣೆ ಮಾರಕ್ಕಾಗುತ್ತೆ? 100 ರೂಪಾಯಿಗೆ ಯಾರಾದ್ರೂ 1 ಲೀಟರ್ ಎಣ್ಣೆ ಮಾರಕ್ಕಾಗುತ್ತಾ? ನಮ್ಮೆಣ್ಣೆ ಶುದ್ಧ ಯಾವ್ದೋ ಹೀರೋನ್ ತಗೊಬಂದು ತೋರಿಸ್ಬಿಟ್ರು. ಇನ್ಯಾವುದೋ ಜ್ಯೂಸ್ ಕುಡಿದ್ರೆ ಆರೋಗ್ಯ, ಶುಗರ್ ಕಂಟ್ರೋಲ್ ಬಂದ್ಬಿಡುತ್ತೆ, ಇನ್ನೊಂದು ಕಂಟ್ರೋಲ್ ಬಂದ್ಬಿಡುತ್ತೆ. ಅದೆಲ್ಲ ಫಾರಿನ್ ಅಲ್ಲಿ ಬ್ಯಾನ್ ಮಾಡಿದ್ದಾರೆ. ನಂಬ್ತೀರಾ? ನೀವು ಹೋಗಿ ನೋಡಿ, ನೋನಿ ಜ್ಯೂಸ್ ವೆದರ್ ಇಟ್ ಇಸ್ ಬ್ಯಾನ್ಡ್ ಇನ್ US ಆರ್ ನಾಟ್. FDA ಬ್ಯಾನ್ ಮಾಡಿದೆ. ಎಷ್ಟು ಸಾವಿರಾರು ಕೋಟಿಗಳ ಫೈನ್ ಹಾಕಿದೆ. ಅದು ಕುಡಿಯೋದ್ರಿಂದ ಬೇರೆ ಲಿವರ್ ಎಲ್ಲ ಹೋಗೋದೆಲ್ಲ ಇದೆ. ನೋಡಿ, ಅಲ್ಲೇ ಇದೆ ನಿಮ್ಗೆ ಇವತ್ತು ಗೂಗಲ್ ಮಯ. ಬರೀ ಕೆಲವೊಂದು ಪೌಡರ್ಗಳು, ಮುಖಕ್ಕೆ ಹಾಕೊಳ್ಳೋ ಪೌಡರ್ಗಳು ಬಡ್ದಾಕಿದೆ. ಬೇಬಿ ಜಾನ್ಸನ್ ಪೌಡರ್ಗಳಿಗೆಲ್ಲ ಒಂದೊಂದಕ್ಕೆಲ್ಲ ನಾವು ವಿಚಾರಿಸೋದಿಲ್ಲ. ಇದನ್ನೆಲ್ಲ ನಮ್ಮ ಭಾರತದಲ್ಲಿ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಯಾರೋ ಒಂದು ಹೀರೋನ್ ತಗೊಂಡ್ ಬಾ, ಯಾರೋ ಒಂದು ಸ್ಪೋರ್ಟ್ಸ್ ಪರ್ಸನ್ ಕರ್ಕೊಂಡ್ ಬಾ, ಅವ್ರಿಗೂ ಹಿಂದೂ ಮುಂದೆ ಆಲೋಚನೆ ಇಲ್ಲ. ನಾನು ಕೂಡ ಅದೇ ತರಾನೇ ಮಾಡಿ ಒಂದು ಎಡಬಟ್ಟಲ್ಲಿ ಸಿಕ್ಕಾಕೊಂಡೆ. ಅದು ದೊಡ್ಡದಾಗೋಯ್ತು ಬಿಡಿ, ತಲೆನೋವು. ಈ ರೀತಿ ಇದಾವೆ. ವಿಚಾರಿಸಿ, ಏನ್ ತಿಂತಿದ್ದೀರಿ, ಎಲ್ಲೆಲ್ಲೂ ಇದೇ ಆಗಿರೋದು ಈ ರೀತಿಯ ವಿಚಾರ. ನೋಡಿ, ಅಲ್ಲಿ ಪಾಂಡು ಮಹಾರಾಜ ಯೋಚಿಸ್ಲಿಲ್ಲ. ಒಬ್ಬ ರಾಜನಾದವನು, ಅಲ್ಲೊಂದು ಶಾಪ, ಅವನಿಗೆ ಹಾರ್ಟ್ ಅಟ್ಯಾಕ್ ಬಂದು ಸಾಯ್ಬೇಕು ಅಂತ. ದಟ್ಸ್ ಇಟ್. ಆ ಕಾಡಲ್ಲಿ ಅವನ್ಗೆ ಗೊತ್ತಾಯ್ತು, ನನ್ನ ಸಾವು ಬಂದಾಯ್ತು, ಇನ್ನಿರೋದೇನು, ಇದ್ದೇನು ಪ್ರಯೋಜನ. ಅಣ್ಣನಿಗೆ ರಕ್ಷಕನಾಗಿ ನಿಂತಿದ್ದ. ಆಕ್ಚುಲಿ ಅವನೇ ಚಕ್ರವರ್ತಿ ಆಗ್ಬೇಕಿತ್ತು. ಎಲ್ಲರೂ ಹೇಳ್ತಾರೆ, ಅವನು ಒಪ್ಪಲ್ಲ, ನನ್ನ ಅಣ್ಣ ಕುತ್ಕೊಳ್ಳಿ. ಯಾಕಂದ್ರೆ ದೇಹದಲ್ಲಿ ಅಂಗವೈಕಲ್ಯ ಇರತಕ್ಕಂಥವನು ದೊರೆಯಾಗಬಾರದು ಅನ್ನೋದು ಆ ಕಾಲದ ಲಿಖಿತ ನಿಯಮ ಕೂಡ. ಆದ್ರೆ ಅದನ್ನ ಬ್ರೇಕ್ ಮಾಡ್ಬೋದಿತ್ತು. ನೀನ್ ಕುತ್ಕೋಣ, ನಾನು ನೋಡ್ಕೋತೀನಿ. ಇಲ್ಲಪ್ಪ ನೀನ್ ಆಗ್ಬೇಕಿಲ್ಲ. ಅವನ್ಗೆ ಅಷ್ಟು ಮಮಕಾರ ಪ್ರೀತಿ ಅಣ್ಣನ ಮೇಲೆ, ಧೃತರಾಷ್ಟ್ರನ ಮೇಲೆ. ಅಂಥದ್ದು ವೈರಾಗ್ಯ ಬಂದ್ಬಿಡ್ತು. ಎಲ್ಲ ಬಿಟ್ಟು ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಬಿಟ್ಟು ಕಾಡಿಗೆ ಹೊರಟೋದ. ತನ್ನ 2 ಹೆಂಡತಿಯರ ಜೊತೆಯಲ್ಲಿ, ಒಂದು ಕುಂತಿ, ಇನ್ನೊಂದು ಮಾದ್ರಿ, ಮದ್ರದೇಶದ ಯುವರಾಣಿ. ಆಕೆನ್ ಮದುವೆ ಆಗಿದ್ದ. ಇನ್ನು ಕುಂತಿ ಬಗ್ಗೆ ಗೊತ್ತೇ ಇದೆ. ಆಗ ಕಣ್ಣೀರು ಇಟ್ಕೊಂಡು ಹೇಳ್ತಾನೆ. ಯಾಕಂದ್ರೆ ಭಯ, ಸರಿ ಯೌವನ ಆತನಿಗೆ. ಆಕೆ ನಿಗಿ ಅನ್ನೋ ಒಂದು 40-42 ವರ್ಷ ವಯಸ್ಸು. ಇನ್ನೂ ಕೆಲವರು ಹೇಳ್ತಾರೆ 36-38 ವರ್ಷ ಅಂತಾರೆ. ಇನ್ನೂ ಕೆಲವರು ಹೇಳ್ತಾರೆ 32. ಕೆಂಡದಂತ ಕಾಮ, ಏನು ಅಪರೂಪದಂತ ಅಂದ. ಆದರೆ ಅವನು ಹುಟ್ಟಿದಾಗಿಂದಲೇ ಅವನು ಸ್ವಲ್ಪ ವೀಕೆ. ಪಾಂಡು ಕಾಯಿಲೆ ಅಂತಕ್ಕಂಥದ್ದು. ಒಳಗಡೆನೇ ಜ್ವರ ಬರುತ್ತೆ. ಅದು ಒಳಗಡೆ ಆಗಿ ಇದೊಂದು ಶಾಪವಷ್ಟೇ. ಆದ್ರೆ ಅವನಿಗೆ ಹೃದಯದ ವೇದನೆಯ ಸಮಸ್ಯೆ, ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗದೆ ಸೇರಬಾರ್ದು, ಎಕ್ಸೈಟ್ಮೆಂಟ್ ಆಗ್ಲೇಬಾರ್ದು. ಕೆಲವು ಹೃದಯ ರೋಗಿಗಳಿಗೆ ಡಾಕ್ಟರ್ ಹೇಳ್ತಾರೆ, ನೋ 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 ನೋ, ನಿಮ್ ಹಾರ್ಟ್ ಪ್ರಾಬ್ಲಮ್ ಇದೆ, ನೀವು ಗಂಡ ಹೆಂಡತಿ ಸೇರಬಾರದು. ಸ್ಟಂಟ್ಗಳು ಬಿದ್ದಿದ್ದಾವೆ, ಇನ್ನೊಂದಾಗಿದೆ, ಅದು ಇಷ್ಟು ಪರ್ಸೆಂಟೇಜ್ ಅಲ್ಲಿ ಇದೆ, ಅದೇನೋ ಎಕ್ಸೈಟ್ಮೆಂಟ್ ಆಯ್ತು ಅಂದ್ರೆ ಮಲಗಿದ ಜಾಗದಲ್ಲೇ ಪರಮಶಿವನ ಪಾದ ಅಂತ. ನಾನು ನೋಡಿದ್ದೇನೆ, ಕೇಳಿದ್ದೇನೆ. ನಾನು ಮೆಡಿಕಲ್ ಲೈನ್ ಅಲ್ಲಿ ಇದ್ದವ್, ನನ್ಗೆ ಅದ್ರ ಬಗ್ಗೆ ಗೊತ್ತಿದೆ. ನೋಡಿ, ಆ ಪಾಂಡು ಮಹಾರಾಜನಿಗೆ ಈಗ ನೋಡಿ ಅತ್ಯಂತ ಸುಂದರವತಿಯರು ಪಕ್ಕದಲ್ಲಿದ್ರೆ ಈ ಕಾಯಿಲೆ,
ಅವನು ಹೇಳೇ ಬಿಡ್ತಾನೆ, ಏನಿದ್ದೇನು ಪ್ರಯೋಜನ ಆರೋಗ್ಯವಿಲ್ಲದ ಈ ಆಯುಷ್ಯ. ಕೆಲವರು ನೋಡಿ ದೇವ್ರೆಲ್ಲ ಕೊಟ್ಟಿರ್ತಾನೆ, ಆರೋಗ್ಯ ಕಿತ್ಕೊಂಡಿರ್ತಾನೆ. ನಾವು ಮಾಡ್ಕೊಂಡಿರೋದು ಇವತ್ತದ ಜೀವನ ಪರ್ಯಂತ ದುಡಿದಿಡೋದು, ಕಾಯಿಲೆ ಬರ್ಸ್ಕೊಳ್ಳೋದು, ಆಮೇಲೆ ಆ ಕಾಯಿಲೆ ಖರ್ಚು ಮಾಡೋದು, ಹಿಂಗ್ ಮಾಡಿ ಇಟ್ಕೊಬಿಟ್ಟಿದ್ದಾವೆ. ಓಡು 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 ಓಡು. ಇವತ್ತು ಯಾರನ್ನಾದ್ರೂ ನೀವು ಬೆಂಗಳೂರಿಗೆ ಬನ್ನಿ ಮಕ್ಳು, ಬೇಜಾರು ಮಾಡ್ಕೋಬೇಡಿ. ಈ KR ಪುರಂ, ಈ ರಿಂಗ್ ರೋಡ್ಗಳಲ್ಲಿ ನಿಂತ್ಕೊಳ್ಳಿ, ಒಂದಿನ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಳ್ಳಿ, ನೋಡಿ ಮಕ್ಳು ಬಸ್ಸುಗಳು ಹೋಗುತ್ತೆ, ಬಸ್ ಎಲ್ಲಾ ತೂಗಾಡ್ಕೊಂಡು ಗಾಡಿಗಳು ಸರೋ ಅಂತ ಓಡ್ತಾರೆ. ಓಡೋದು ಬೀಳೋದು ಹೊಡ್ಕೊಳ್ಳೋದು, ಆ ಬೈಕ್ಗಳಲ್ಲಿ ನೋಡ್ಬೇಕು ನುಗ್ಗೋದು, ಹೊಸ್ಕು ಡುಸ್ಕು, ಆಟೋನಲ್ಲಿ, ಟ್ಯಾಕ್ಸಿನಲ್ಲಿ, AC ಕಾರು, AC ಬಸ್ಸು. ಅಯ್ಯಯ್ಯಪ್ಪ, ಏನ್ ನೋಡ್ತಿರ್ತೀನಿ ನೀವು ನಂಬಲ್ಲ. ಕ್ಯಾಪ್ ಹಾಕೋಬಿಟ್ಟು ಒಂದೊಂದ್ ಸಮಯ T-ಶರ್ಟ್ ಹಾಕೊಂಡು, ಶಾರ್ಟ್ಸು ಹಾಕೊಂಡು, ಒಳ್ಳೆ ಶೂಸ್ ಹಾಕೊಂಡು ಹಿಂಗ್ ಬಂದು ಒಂದ್ ಪುಟ್ಟದಾಗ ಒಂದ್ ಫ್ಲಾಸ್ಕ್ ಅಲ್ಲಿ ಒಂದ್ ಕಾಫಿನೋ ಟೀನೋ ಹಿಂಗ್ ಹಾಕೊಂಡ್ ಬಂದು ಕುತ್ಕೋಬಿಡ್ತೇನೆ. ಒಂದ್ ಮಾಸ್ಕ್ ಹಾಕೋಬಿಟ್ಟು ನೋಡ್ತಾ ಕೂತ್ಕೋತೀನಿ. ಎಲ್ಲಿ ಓಡ್ತಿದಾರೋ ಇವರು, ಏನೋ ಮಾಡ್ತಿದಾರೋ. ಒಬ್ಬೊಬ್ರು ಮುಖ ನೋಡ್ತಿದ್ರ ತಾಯಂದ್ರು. ಇವತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ 80% ಲೇಡೀಸೇ. ತಾಯಂದ್ರು ಎಲ್ರ ಮನೇಲೂ ಕೆಲ್ಸಕ್ಕೆ ಹೋಗೋವ್ರೆ. ನನ್ ಮನೇಲೂಪ್ಪ, ನನ್ ಸುಳ್ಳು ಹೇಳಲ್ಲ, ಬೈತೀನಿ ಮನೇಲಿ ಕೂತ್ಕೊಂಡಿದ್ರೆ. ನನ್ನ ಅಕ್ಕಂದ್ರಿಗೆ ಈಗ್ಲೂ ಬೈತಿರ್ತೀನಿ. ಏನೋ ಒಂದ್ ಎದ್ದೋಗ್ರೆ, ಒಂದ್ ಮನೆ ಕೆಲಸ ಮಾಡೋಗ್ರೆ ಅಂತ ಬೈತಿರ್ತೀನಿ. ಹೋಗ್ರೆ, ಯಾವ್ದಾದ್ರು ಒಂದ್ ಸಣ್ಣ ಅಂಗಡಿನಲ್ಲಿ ಬಟ್ಟೆಗಳು ಜೋಡಿಸೋದಾದ್ರು ಮಾಡ, ಕುತ್ಕೊಂಡು ಕುಂಡಿ ಬೆಳೆಸ್ಕೊಂಡಿದ್ರೆ ಮೈಯೆಲ್ಲ ಕಾಯಲ್ಲಿ ತರಿಸಿಟ್ಕೊಂಡು, ಇದೆಲ್ಲ ಮೈಯ ಏನಿದು? ಈಗ್ಲೇ ಆಲ್ರೆಡಿ ಬೆನ್ಮೂಳೆ ಸೌದಿದೆ ಕಣೋ, ಕುತ್ತಿಗೆ ದಿಂಗಾಗಿದೆ ಕಣೋ, ಕಾಲೆಲ್ಲ ಉರಿ ಬರುತ್ತೆ ಕಣೋ, ಇನ್ನೂ ಎಲ್ಲ ಬರುತ್ತೆ ಹೋಗ್ರಿ ಅಂತ ಬೈತಿರ್ತೇನೆ. ತಾಯಂದ್ರುಗಳು ಓಡೋರ ಅಭ್ಯಾಸ. ಏನು ಕೆಲ್ಸಕ್ಕೆ ಹೋಗ್ಬೇಕು ಹತ್ರ ಮನಃಶಾಂತಿ. ಮನೇಲಿ ಕೂತು ಇನ್ನಷ್ಟು ಮೈಯೆಲ್ಲ ಕಾಯಿಲೆಗಳು ಹತ್ತಿಸ್ಕೊಳ್ಳೋ ಬದಲು ಒಂದ್ ಹೊರಗಡೆ ಹೋದ್ರೆ ಒಂದ್ ಸ್ವಾವಲಂಬನೆ. ಅದು ಇವತ್ತು ದೈನಂದಿನ ಜೀವನದ ಜೀವನ ಶೈಲಿ ಆಗಿದೆ. ಆದ್ರೆ ಓಡೋರ ಅಭ್ಯಾಸಕ್ಕೆ ಮಕ್ಕಳೇ, ಯಾವ ಹೆಣ್ಮಗುನ್ ಕೇಳಿ PCOS, ಥೈರಾಯ್ಡ್, ಮೂರರಲ್ಲಿ ಒಂದು. PCOS, ಥೈರಾಯ್ಡು, ಫೈಬ್ರಾಯ್ಡು, ಟ್ಯೂಬ್ ಬ್ಲಾಕು, ಮಕ್ಕಳು ಅನ್ನೋದಿಲ್ಲ. ತಿನ್ನೋ ಊಟ ಎಲ್ಲೋ ಏನೋ ತಿನ್ನು, ಅದಕ್ಕಾಕು ಕಲರ್ಗಳು. ನಮ್ ಸರ್ಕಾರ ತುಂಬಾ ಒಳ್ಳೇದ್ ಮಾಡುತ್ತೆ, ಸತ್ಯವಾಗ್ಲೂ ಹೇಳ್ತಿದ್ದೇನೆ. ದೇ ಆರ್ ಚೇಂಜ್. ಈಗೇನೋ ಕಲರ್ಗಳು ಹಾಕಿ ಅಡಿಗೆ ಮಾಡಿದ್ರೆ ಆ ಕಬಾಬ್ಗಳು, ಆಮೇಲೆ ಗೋಬಿ ಮಂಚೂರಿಗಳು, ಅದೆಲ್ಲ 10 ಲಕ್ಷ ಫೈನು ಅಂತಿದ್ದಾರೆ. ಸತ್ಯವಾಗ್ಲೂ ಮಾಡ್ಬೇಕು. ದ ಡೆಡ್ಲಿಯಸ್ಟ್ ಥ್ರೆಟನಿಂಗ್. ಹೌದು, ಆರೋಗ್ಯವಿಲ್ಲದ ಆಯುಷ್ಯ ಇಟ್ಕೊಂಡು ಏನ್ ಮಾಡೋದು? ಇದು ತಿನ್ಬಾರ್ದು, ಅದು ತಿನ್ಬಾರ್ದು, ಬಾಳೆಹಣ್ಣು ತಿನ್ಬಾರ್ದು, ಮಾವಿನ ಹಣ್ಣು ತಿನ್ಬಾರ್ದು, ಉಪ್ಪಿನಕಾಯಿ ತಿನ್ಬಾರ್ದು, ಏನ್ ತಿಂದ್ರೆ ಒಂದು ಅಂತಾರೆ. ಇವ್ರ ಮನೆ ಬಂಗಾರ ಆಗುವಾಗ ಇದು ಓಡಿ ಬೆಳಿಗ್ಗೆ 6 ಗಂಟೆಗೆ 6:30 ಸ್ನಾನ ಮಾಡು, ಒಂದ್ ತಿಂಡಿ ಹಾಕೊಂಡು ಕಟ್ಕೋ ಓಡ್ತಾರೆ ಮಾಡ್ತಾರೆ. ಹಾಗೇ ನೋಡ್ತೀನಿ, ಏನಪ್ಪ ಒಂದು ಬೊಗಸೆಯಷ್ಟು ಜೀವನ. ಇವರು ಎಲ್ಲೆಲ್ಲೂ ಹಾರ್ಟ್ ಅಟ್ಯಾಕ್, ಎಲ್ಲೆಲ್ಲೂ ಹೃದಯಾಘಾತ, ಎಲ್ಲೆಲ್ಲೂ BP, ಎಲ್ಲೆಲ್ಲೂ ಶುಗರು, ಎಲ್ಲೆಲ್ಲೂ ಕಿಡ್ನಿ, ಇನ್ನೊಂದು. ನಮ್ ಸರ್ಕಾರ ಫಸ್ಟ್ ಕೂಲ್ ಡ್ರಿಂಕ್ಸ್ ನ ಬ್ಯಾನ್ ಮಾಡ್ಬೇಕು. ನಮ್ ಸರ್ಕಾರ ಮೊದಲು ಈ ತರ ಸ್ಯಾಚುರೇಟೆಡ್ ಫ್ಯಾಟ್ಸ್, ಈ ತರ ಏನೇನೋ ಕೊಡ್ತೀವಿ, ಇದನ್ನೆಲ್ಲ ಬ್ಯಾನ್ ಮಾಡ್ಬೇಕು. ಆಮೇಲೆ ಹೇಳ್ತಾರೆ ಕಥೆಗಳು. ಯಾರ್ದು ಒಬ್ಬಂದು ಹೊರಗಡೆ ಬಂದ್ಮೇಲೆ 10 ಆ ದೊಡ್ಡವರದು ಸ್ಕ್ಯಾಂಡಲ್ ಆಗಿ ತೋರ್ಸ್ಬೇಕಲ್ವಾ? ಅವನು ಆ ಪಕ್ಷಕ್ಕೆ ಇಲ್ಲ ಈ ಪಕ್ಷಕ್ಕೆ ಅವನೊಂದು ಫಂಡ್ ಕೊಟ್ಟಿರ್ತಾನೆ, ಇಲ್ಲ ಕೊಟ್ಟಿರಲ್ಲ, ತಗೋ ಈ ಪಕ್ಷ ಬಂದ್ಮೇಲೆ ಇದು. ಇವೆಲ್ಲ ಲೆಕ್ಕಾಚಾರಗಳು, ರಾಜಕೀಯ ಲೆಕ್ಕಾಚಾರಗಳು ನಡೆಯುತ್ತೆ ಮಕ್ಕಳು. ದಯಮಾಡಿ ಹೇಳ್ತಾನೆ, ಸ್ವಲ್ಪ ಆರೋಗ್ಯವಿಲ್ಲದ ಆಯುಷ್ಯ ಇಟ್ಕೊಂಡು ಏನ್ ಮಾಡೋದು ಹೇಳಿ? ಏನಕ್ಕೆ ಬೇಕು ಅನ್ಸ್ಬಿಡುತ್ತೆ. ಪಾಂಡು ಮಹಾರಾಜ ಹಂಗೆ ಕೊರಗಿ ಕಡೆಗೆ ಏನ್ ಮಾಡ್ತಾನೆ ಗೊತ್ತಾ? ಕಡೆಗೆ ಒಂದಿನ ಮಾದ್ರಿನ ಎಳ್ಕೊಂಡು ಸೇರೆ ಬಿಡ್ತಾನೆ, ಹಾರ್ಟ್ ಅಟ್ಯಾಕ್ ಅಲ್ಲಿ ಹೋಗೇ ಬಿಡ್ತಾನೆ. ಇದೇ ಸತ್ಯ. ಯಾರಿಗ್ ಬೇಕು ಈ ಭೂಮಿ ಮೇಲೆ ಭಾರ? ನಿತ್ಯ ಭಯ ಪಟ್ಕೊಂಡು ಬದುಕೋನು ಯಾರ್ರಿ? ಈ ತರ ಆರೋಗ್ಯ ಕೆಡಿಸ್ಕೊಂಡು ಬದುಕು ಕೆಡಿಸ್ಕೊಂಡು ನಾವು ಊಟ ಬಟ್ಟೆ ಅಂತ ಟೆನ್ಷನ್ ಇಟ್ಕೊಂಡು EMIಗಳು. ದಯಮಾಡಿ ಹೇಳ್ತಾನೆ, ಸಾಲ ಮಾಡಿ ಗಾಡಿ ತಗೋಬೇಡಿ, ಸಾಲ ಮಾಡಿ ಮುಖ್ಯವಾಗಿ ಮನೆ ತಗೋಬೇಡಿ. ಒಂದ್ 5-6 ಲಕ್ಷದ ಮೇಲೆ ಸಾಲ ಮಾಡಬೇಡಿ. ನನ್ ಮಾತು ಕೇಳಿ. ಸಾಲ ತಗೊಂಡ್ ಬೈಕ್ ತಗೋತೀನಿ, ನಿಮ್ ಸಂಬಳ 20,000 ಅಂದ್ರೆ ಸಾಲ ತಗೊಂಡು 2 ಲಕ್ಷದ ಬೈಕ್ ತಗೋಬೇಡಿ. ಇಟ್ಸ್ ಅ ಡೆಡ್ಲಿ ಥ್ರೆಟ್. ಮಾಡ್ತಿದ್ದಾರೆ ಇವತ್ತೆಲ್ರು. ಮನೆಗೆ ಎಷ್ಟು ತೀರಿಸ್ತೀರಿ? ಒಂದ್ 20,000 ಕಟ್ಟಿದಿರಿ, 1 ಲಕ್ಷದ ಬೈಕಿಗೆ 80,000, ಮತ್ತೆ ಅವ್ನ ಪ್ರಾಸೆಸಿಂಗು ಅದು ಇದು ಅಂತ ಮತ್ತೆ 1 ಲಕ್ಷಕ್ಕೆ ತಂದಿಟ್ಟಿರ್ತಾನೆ. ಅದನ್ನ ಕಡಿಮೆ ಎಂದರು 3,000 ಇಲ್ಲ 5,000 ಕಟ್ತೇನೆ, 20,000ದಲ್ಲಿ 5,000 ಕಟ್ತೇನೆ ಅಂದ್ರೆ ಲೆಕ್ಕ ಹಾಕಿಕೊಳ್ಳಿ. 5,000 ಕಟ್ಟುತ್ತೇನೆ ಪ್ರತಿ ತಿಂಗಳು ಅಂದ್ರೆ ಎಷ್ಟು ತಿಂಗಳು ಕಟ್ತೀರಿ ಅಂತ. ಕಡಿಮೆ ಎಂದರು ಒಂದ್ 20 ತಿಂಗಳು ಕಟ್ಟಬೇಕು.
ಅದನ್ನ 24 ತಿಂಗಳು ಮಾಡ್ಬಿಡ್ತಾರೆ. ಇಂಟ್ರೆಸ್ಟ್ ಸೇರ್ಬಿಟ್ಟು 1.30 ಬರುತ್ತೆ. ಕಡಿಮೆ ಅಂದ್ರು 80,000ಕ್ಕೆ ನಿಮ್ಗೆ ಸೇರಿಸ್ತಾರೆ. 2 ಕಂತದ ಮೊದಲೇ ಕಟ್ಟಿಸ್ಕೊತಾರೆ, ಪ್ರಾಸೆಸಿಂಗ್ ಫೀ ಅಂತಾರೆ, ಡಾಕ್ಯುಮೆಂಟೇಶನ್ ಫೀಸ್ ಅಂತಾರೆ. ಒಂದು ಬೈಕ್ ಲೋನ್ ಎತ್ ನೋಡಿ, ಬೈದಲ್ಲೇ ಆ ಗಾಡಿ, ಆಮೇಲೆ ಆ ಗಾಡಿ ಇಟ್ಕೊಂಡ್ಮೇಲೆ ಅದಕ್ಕೊಂದು ಪೆಟ್ರೋಲ್. ಇವತ್ತು ಪೆಟ್ರೋಲ್ ಕತೆ ಏನಾಗಿದೆ ಮಕ್ಕಳೇ? ಇವತ್ತು ಯಾವ್ದಾದ್ರು ಬೈಕು 40 ಮೇಲೆ ಮೈಲೇಜ್ ಕೊಡುತ್ತಾ? ಮೈಲೇಜ್ ಇಟ್ಕೊಂಡಿರೋ ಬೈಕ್ ಇಟ್ಕೊಂಡಿದೀವ ನಾವು? ನಮ್ಗೆಲ್ಲ ಶೋ ಪಂಕು, ಆ ಪಂಕ್ ಬೈಕ್ ಇಟ್ಕೋಬೇಕಂದ್ರೆ 2 ಲಕ್ಷದ ಬೈಕು. ಅದು ಹೋಗಿ ಗುದ್ದಿತು ಅಂದ್ರೆ ನಾವು ಎಲ್ಲಿ ಎಗಿರ್ತೀವೋ ಗೊತ್ತಿಲ್ಲ. ಬೈಕ್ ಬ್ಯಾಲೆನ್ಸೇ ಇಲ್ಲ, ಹಂಗು ಹಿಂಗು ಹಂಗು ಹಂಗು ಅಂತ ಹೋಗೋದು. ಏನೋ ಮಾಡ್ತಿದ್ದೀರಿ, ಏನೋ ರಭಸ. 40 ಕಿಲೋಮೀಟರ್, ಆಫೀಸ್ ಇರೋದು 40, ಬರೋದು 40, ಡೈಲಿ 2 ಲೀಟರ್ ಪೆಟ್ರೋಲ್, 6,000 ರೂಪಾಯಿ. ಸಾಟರ್ಡೆ ಸಂಡೇ ಏನಾದ್ರು ಕಡಲೆಕಾಯಿ ತಿಂತೀವಿ, ಹೋಗ್ಬೇಕು ಮನೆಯವ್ರ ಜೊತೆ, ಫ್ರೆಂಡ್ ಜೊತೆ, ಇನ್ನೊಂದಕ್ಕೆ ಅಂತ ಲೆಕ್ಕ ಹಾಕೊಳ್ಳಿ. 11,000 ಅಲ್ಲೇ ಹೋಯ್ತು. ಇನ್ನು ಬರೋ 20,000ದಲ್ಲಿ 9,000 ರೂಪಾಯಿ ಇಟ್ಕೊಂಡು ಏನ್ ಮಾಡ್ತೀರಿ? ಏನ್ ತಿಂತೀರಿ? ಇವತ್ತು ಅಕಸ್ಮಾತ್ ಒಂದು ತಿಂಡಿ ಮಿಸ್ ಆಯ್ತು ಅಂದ್ರೆ, ಹೊರಗಡೆ ಬಂದ ಅಂದ್ರೆ ಇವತ್ತು ಎಳಿಸಿರೋ ಈ ಪೆಟ್ರೋಲ್ ಬೆಲೆ ನಿಮ್ಗೆ ಒಂದು ತಿಂಡಿ 100-150 ರೂಪಾಯಿ ಇದೆ. ಹಾಲಿನ ಬೆಲೆನೂ ಡಮಾಲು. ಅಯ್ಯೋ, ಮನುಷ್ಯ ಬದುಕಕ್ಕಾಗಲ್ಲಪ್ಪ. ಆರೋಗ್ಯವಿಲ್ಲದ ಆಯುಷ್ಯ ಇದರಿಂದಲೇ ಹತ್ತು ಬಿಡುತ್ತೆ ನಮ್ಗೆ. BP ಇದರಿಂದಲೇ ಹತ್ತು ಬಿಡುತ್ತೆ. ಬೆಳಗ್ಗೆ ಒಂದು ಪುಟ್ ಕಾಫಿ ಕುಡಿಯೋಕ್ಕೂ ಇಲ್ಲ ನಮ್ಗೆ. ಮನುಷ್ಯ ನಾವು ಮಾಡ್ಕೊಂಡಿರೋ ಒಂದು ಮೂರ್ಖತ್ವದ ಒಂದು ರಭಸ ಓಡು ಕಾರಣ ಈ ಸಾಲಗಳು, ಇಲ್ಲದಂತ ಆಶೆಗಳು. ಅದಕ್ಕೂ ಮೀರಿ ಒಂದು 40,000 ಸಂಬಳ ಬಂತಂದ್ರೆ ಅವ್ನು ಆಲ್ರೆಡಿ ಒಂದು ಕಾರ್ 7 ಲಕ್ಷ 8 ಲಕ್ಷಕ್ಕೆ ಪ್ಲಾನ್ ಮಾಡ್ಬಿಟ್ಟಿರ್ತಾನೆ. ಅವ್ರಿಗೂ ನೋಡ್ಬೇಕು. ಲೋವೆಸ್ಟ್ EMI, ಇನ್ನೊಂದು EMI ಅಂತಾರೆ, ಅದ್ರಲ್ಲಿ ನೋಡ್ಬೇಕು. ಲಕ್ಸುರಿ ಕಾರುಗಳು ಅವ್ರು 5% ಇಂಟ್ರೆಸ್ಟ್ ಕೊಡ್ತಾರೆ. ರೈತನಿಗೆ ಕೊಡೋದು 3%. ಒಂದು ಲಕ್ಸುರಿ ಕಾರ್ ಇದೆ ಮಕ್ಕಳು, ಹೆಸರು ಹೇಳೋಕೆ ಇಷ್ಟಪಡಲ್ಲ. ವರ್ಷಕ್ಕೆ 3% ಇಂಟ್ರೆಸ್ಟ್ಗೆ ಕೊಡುತ್ತಾರೆ. ₹1 ಕೋಟಿ ಕಾರ್ ಅದು. ಅವರೇ ಫೈನಾನ್ಸ್ ಒಂದು ಇಟ್ಕೊಬಿಟ್ಟಿದ್ದಾರೆ, ತಗೊಂಡೋಗ್ಲಿ ಅವನು ಅಂತ ಹೇಳ್ಬಿಟ್ಟು. ವರ್ಷಕ್ಕೆ 3% ಅಂದ್ರೆ 7 ವರ್ಷ 8 ವರ್ಷ 9 ವರ್ಷ ಕಟ್ಟು. 7 ವರ್ಷ ಲೋನ್ ಕಟ್ಬೇಕು ನೀವು. 7 ವರ್ಷ ಲೋನು ಕಟ್ಟಬೇಕು. ಕಡಿಮೆ ಅಂದ್ರೆ 60,000 70,000 ಇಲ್ಲ 80,000. 80,000 ಅಂತ ಇಟ್ಕೊಳ್ಳಿ. ವರ್ಷಕ್ಕೆ 10 ಲಕ್ಷ ಆಯ್ತು. 7 ವರ್ಷ ಅಂದ್ರೆ 70 ಲಕ್ಷ. ಡೌನ್ ಪೇಮೆಂಟ್ ಒಂದು 20-30 ಲಕ್ಷ. ಇನ್ನೊಂದು ₹1 ಕೋಟಿ ಕಾರ್. ಈ ತರ ಇಲ್ಲ ನಮಗೆ. ಇದು ಯಾವುದೂ ಇಲ್ಲದ ದಾಹ, ಇದ್ಯಾವುದೂ ಇಲ್ಲದ ಭಾವ. ಮನೆ ಕಟ್ಬಿಡ್ಬೇಕು. ಆರೋಗ್ಯವಿಲ್ಲದ ಆಯುಷ್ಯ. ನಾವು ನಮ್ಮ ಆರೋಗ್ಯಕ್ಕೆ ನಾವೇ ಮಳೆ ಹೊಡ್ಕೋತಿದ್ದೀವಿ ಮಕ್ಳು. ಏನಕ್ಕೆ ಬದುಕಿರ್ಬೇಕು ಹೇಳಿ? ಉಸ್ಸು 40 ಆಯ್ತು. ನಿಮ್ ಮಕ್ಳು ನಿಮ್ ಜೊತೆಲಿ ಇರ್ತಾರೆ, ನಮ್ಮನ್ನ ನೋಡ್ತಾರೆ. ಈಗ ಮಕ್ಳು ನಿಮ್ಗೆ ಆ ಸೆಂಟಿಮೆಂಟ್ಸ್ ಇಟ್ಕೊಂಡಿದ್ದಾರೆ. ನಿಮ್ ಕನ್ಸು, ಅವ್ರ ಕನ್ಸು ಏನ್ ಗೊತ್ತಾ? ನಮ್ಮ ಮಕ್ಳು ಕೆಟ್ಟವರಲ್ಲ, ನಾವೇ ಕಲ್ಸಿರೋದು ಅವ್ರಿಗೆ. ಏನ್ ಗೊತ್ತಾ? ಎದ್ದು ಓಡು ತಿನ್ನು. ಯಾವ್ದೋ ಒಂದ್ ತಾಯಿ ತಗೊಂಡೋಗ್ಬಿಟ್ಟು 7ನೇ ಕ್ಲಾಸ್ವರೆಗೂ ಅವ್ನು ಸ್ಟೇಟ್ ಅಲ್ಲಿ ಇದ್ರೆ ತಗೊಂಡೋಗ್ಬಿಟ್ಟು 8ನೇ ಕ್ಲಾಸ್ಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಹಾಕ್ಬಿಟ್ಟಿದೆ. ಅದೇನೋ IGSC ಅಂತೆ, ICSC ಅಂತೆ. ಇವ್ರ ಮನೆ ಬಂಗಾರ ಆಗೋಗ. ನಾನು ಕೇಳಿದ್ರೆ, ನೀನ್ ಕಲೆಕ್ಟ್ರಾ, ಇಲ್ಲ ನೀನ್ ಚೀಫ್ ಸೆಕ್ರೆಟರಿಯೇಟಾ, ನೀನು ಬಿಲ್ ಗೇಟ್ಸಾ, ನೀನು ಅದಾನಿಯಾ? ನೀನು ಅಂತ ಸ್ಥಾನಕ್ಕಿದ್ರೆ ನನ್ನ ಮಗನು ಅಂಥದ್ದೇ ಅಂತ ಹಾಕ್ಬೇಕು. ಚಿಕ್ಕ ಮಗು, ಗೋಲಿ ಆಡೋ ಮಗುಗೆ ಇಷ್ಟು ಬುಕ್ಸು. ಅಯ್ಯೋ, ಆಲ್ರೆಡಿ ಅದೇನೋ 3 ಸಬ್ಜೆಕ್ಟ್. ನಮ್ಗೆಲ್ಲ ಒಂದೇ ಸಬ್ಜೆಕ್ಟ್ ಅಲ್ಲಿ ಒಂದೊಂದು ಇದಾಗ ಬರ್ತಾ ಇತ್ತು. ಈಗ ಅದೆಲ್ಲ ತಗೋ. ಈಗ ಈ ಅಮ್ಮ ಓಡೋದು, ಮೈಯೆಲ್ಲ ಕಾಯಿಲೆ ಹತ್ತಿಸ್ಕೊಳ್ಳೋದು. ಆರೋಗ್ಯವಿಲ್ಲದ ಆಯುಷ್ಯ ಏನಕ್ಕೆ? ನಾವು ಓಡೋ ರಭಸ ಇದೆಯಲ್ಲ, ಮಕ್ಳಿಗೆ ಏನಾಗುತ್ತೋ ಗೊತ್ತಾ? ನಾವು ಅಮ್ಮನ ಓದ್ತೀವಿ, ನಾನು ನಂಬರ್ ಒನ್, ಐ ಶುಡ್ ಬಿ ದಿಸ್, ಐ ಶುಡ್ ಬಿ ದ್ಯಾಟ್. ತಗೋ. ಬರೀ ಅವನ್ ಗಮನ ಬರೀ ದುಡ್ಡು, ಇಂಜಿನಿಯರಿಂಗ್. ಇನ್ನೊಂದು ಯಾವ ತಾಯಿ, ಮೊನ್ನೆ ಒಂದು ತಾಯಿ ತುಮಕೂರಿಂದ ಕರ್ಕೊಂಡ್ ಬಂದಿದೆ. ನನ್ ಮಗನ್ ಬಲ ಏನು, ನನ್ ಮಗನ್ ವೀಕ್ನೆಸ್ ಏನು, ನನ್ ಮಗ ಹೆಂಗಿರ್ತಾನೆ, ನನ್ ಮಗ ಹೆಂಗ್ ಚೆನ್ನಾಗಿರ್ತಾನೆ. ಏನಿಲ್ಲ, ತಗೋ. ನನ್ ಮಗ 97 ಗೊತ್ತರ ಬೆಂಗಳೂರಲ್ಲಿ ಹಾಕ್ಬಿಡ್ಬೇಕು. ನನ್ ಮಗ ಈಗ್ಲೇ ಎದ್ದು ಅವನಿಗೆ ತುಂಬಿಸ್ತಿದೆ. ಆದ್ರೆ ಈ ತರ ಇಟ್ಕೊಂಡ್ರೆ ನಮ್ಮ ಮಕ್ಳು ಏನಾಗ್ತಾರೆ ಹೇಳಿ? ಡಿಗ್ರಿ ಆಗಿದ್ದೆ ಲೋನ್ ತಗೋತಾರೆ. ಡಿಗ್ರಿ ಓದಕ್ಕೆ ಇವತ್ತು ದೊಡ್ಡ ಕಾಲೇಜ್ಗಳು ಹೋಗ್ಬೇಕು ಅಂದ್ರೆ 20 ಲಕ್ಷ 30 ಲಕ್ಷ ಫೀಸ್ಗಳು ಕೊಡ್ಬೇಕು. ಕಟ್ಟಿದ್ರೆ ನಿಮ್ಗೆ ಟೈಮ್ ಕೊಡ್ತಾನ ಅವ್ನು. ಬ್ಯಾಂಕ್ ಅವನೇನು ಅವ್ನು ಹಣ ಇಟ್ಕೊಬಿಟ್ಟಿದ್ದಾನೆ, ನಿಮ್ ಜಾಗನ ಬಿಟ್ಟಿ ಕೊಡಲ್ಲ ಅವನು. ಅವನೇನು ಫ್ರೀಯಾಗಿ ಎಜುಕೇಶನ್ ಲೋನ್ ಕೊಡ್ತಾನೆ? ನಿಮ್ದು ಯಾವುದೋ ಒಂದು ಜಮೀನು ಮನೆ ನೀವು ಕಷ್ಟಪಟ್ಟು ಕಟ್ಟಿರೋದು ನಿಮ್ ಮಕ್ಕಳಿಗೋಸ್ಕರ ನೀವು ಮಾಡ್ಬೇಕು. ತಗೊಳ್ಳಿ. ಆರೋಗ್ಯವಿಲ್ಲದ ಆಯುಷ್ಯ. ನನ್ ಮಗ ಪಾಸ್ ಮಾಡ್ತಾನ, ನನ್ನ ಮಗ ರ್ಯಾಂಕ್ ಹೊಡಿತಾನ. ಸರಿ, ಪಾಸ್ ಮಾಡ್ಕೊಂಡು ಹೊರಗಡೆ ಬಂದ. ಏನೋ ಈ ಇನ್ಫೋಸಿಸ್, TCS, ವಿಪ್ರೋ ಕರೆದು ಬಿಟ್ಟು ನಿನ್ ಮಗನಿಗೆ 1 ಲಕ್ಷ ಸಂಬಳ, 1 ಲಕ್ಷ ಕೊಟ್ಟರು ಸಾಕಾಗಲ್ಲ. ಅವ್ರು 10,000ನೇ ಕೊಡೋದಲ್ಲಿ ಉಪ್ಪಿನಕಾಯಿ ಅವರು.
ಪಿರಮಿಡ್ ಲೈನು. ಓ, ದೊಡ್ಡವ್ರಿಗೆಲ್ಲ ಕೋಟಿ ಸಂಬಳ, ಇಷ್ಟು ಶೇರ್ಸು ಅಂತಿದೆ. ನಿಮ್ಗೇನ್ ಗೊತ್ತು? ಕೊಡೋದೇ ಉಪ್ಪಿನಕಾಯಿ 10,000 15,000 ರೂಪಾಯಿ. ಆಯುಷ್ಯವಿಲ್ಲದ ಆರೋಗ್ಯ, ತಗೋ ಎದೆ ದಸಕ್ಕು. ಆ 30 ಲಕ್ಷ ಸಾಲಕ್ಕೆ ತೀರ್ಸೋಷ್ಟರಲ್ಲಿ 75-80 ಲಕ್ಷ ಆಗುತ್ತೆ. ನಸ್ಗದ ಅವ್ನು ಇನ್ 30 ವರ್ಷ. ಅವ್ನಿಗೆ ನಿಮ್ಮೇಲೆ ಎಲ್ಲಿ ಗಮನ ಇರುತ್ತೆ? ನಿಮ್ BP, ನಿಮ್ ಶುಗರ್ ನೋಡಕ್ಕೆ ಅವನ್ಗೇನ್ ತಲೆನೋವು? ಹೋಗ, ಅವ್ನ್ ಮದುವೆ ಮಾಡ್ಲಿಕ್ಕೆ ಇನ್ನೊಂದು 20 ಲಕ್ಷ ಖರ್ಚು, ಅವ್ನ್ ಗ್ರೀನ್ ಕಾರ್ಡ್ ಕಳಿಸ್ಲಿಕ್ಕೆ ಇನ್ನೊಂದು 20 ಲಕ್ಷ ಖರ್ಚು, ಫಾರಿನಲ್ಲಿ MSA ಮಾಡ್ಬೇಕಂತೆ ಅಲ್ಲೊಂದು ಖರ್ಚು. ಆಯುಷ್ಯವಿಲ್ಲದ ಆರೋಗ್ಯ. ಅದಕ್ಕೆ ಪಾಂಡು ಮಹಾರಾಜ ಇದೆಲ್ಲ ನೋಡಕ್ ನನ್ ಕೈಯಲ್ಲಿ ಆಗೋದಿಲ್ಲ ಅಂತ ಅವನಾಗವನೇ ಹೇಳ್ಕೊಬಿಟ್ಟ. ಅಯ್ಯಪ್ಪ, ನನ್ ಕೈಲಿ ತಟ್ಕೊಳಕ್ಕಾಗಲ್ಲ, ನನ್ನ ಹೃದಯ ದೌರ್ಬಲ್ಯ, ದುರ್ಬಲ, ವೀಕು. ನಾವು ಅದೇ ಮಾಡ್ಕೋತಿರೋದು ಮಕ್ಳೆ. ನೀವ್ ಇವತ್ತು ಒಂದು ಮನೆಯಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇದೆ, ಒಂದು ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಇವತ್ತು ಹಾರ್ಟ್ ಸ್ಪೆಷಲಿಸ್ಟ್ ಆಸ್ಪತ್ರೆಗಳು, ಇಂಟರ್ನ್ಯಾಷನಲ್ ಸ್ಪೆಷಲಿಸ್ಟ್ ಆಸ್ಪತ್ರೆಗಳಿಗೆ ಹೋಗ್ಬಿಟ್ಟ ಅಂತ ಹೇಳೋದು ಅಂದ್ರೆ ಮುಗೀತು. ನಿಮ್ ಮೆಡಿಕಲ್ ಕಾರ್ಡ್ ಇತ್ತು ಅಂದ್ರೆ ಒಂದು ಬಿಲ್ಲು, ಮೆಡಿಕಲ್ ಕಾರ್ಡ್ ಇಲ್ಲ ಅಂದ್ರೆ ಇನ್ನೊಂದು ಬಿಲ್ಲು. ಮೆಡಿಕಲ್ ಕಾರ್ಡು ಅಂದ್ರೆ ತಗೊಳ್ಳಿ 3 ಲಕ್ಷ, 1 ಲಕ್ಷದ ಆಪರೇಷನ್ 3 ಲಕ್ಷ ಡಮಾಲು. ನೋಡಿ, ನಾನು ಹೋಗಿದ್ದೆ ಒಂದು ಆಪರೇಷನ್ಗೆ, ನಾನಿನ್ನು ಮರ್ತಿಲ್ಲ. 80,000 ಎಲ್ಲ ಬಿಲ್ಲಿಂಗ್ ಆಯ್ತು. ಲಾಸ್ಟ್ ಅಲ್ಲಿ ಹೇಳ್ದೆ ನಂದೊಂದು ಮೆಡಿಕಲ್ ಕಾರ್ಡ್ ಇದೆ ಅಂತ ಹೇಳ್ಬಿಟ್ಟು, ತಗೊಳ್ಳಿ 2.5 ಲಕ್ಷ. ಆಮೇಲೆ ಹೇಳ್ದೆ ನಾನು ಯಾರು ಗೊತ್ತಾ ಅಂತ ಹೇಳಿದ ತಕ್ಷಣ ಎಲ್ಲ ಚೇಂಜ್. ಬಿಲ್ ಕೊಡುವಾಗ ಲಾಸ್ಟ್ ಅಲ್ಲಿ, ಬೇಡ ಸರ್, ಹೆಸರು ಬಂದ್ಬಿಡುತ್ತೆ ಸರ್, ಅದು ಸರ್ ಇದು ಸರ್ ಅಂತ ಹೇಳಿದೆ. ನಮ್ಮಂತ ತಿಳಿದಿರೋರ್ಗೆ, ಗೊತ್ತಿರೋರ್ಗೆ ಈ ತರ ತಲೆ ಮೇಲೆ ಬಂಡೆಗಲ್ಲ ಎಳಿತೀರಲ್ರಿ, ಇನ್ನೆಷ್ಟು ಜನಕ್ಕೆ ಹೊಟ್ಟೆ ಹೊಡೆದು, ಸರ್ ನಾವೇನ್ ಮಾಡುದು ಸರ್, ಇದೆಲ್ಲ ಮ್ಯಾನೇಜ್ಮೆಂಟು, ಹೈರಾರ್ಕಿ, ಅದು ಇದು ಮಕ್ಕಳೇ. ನನ್ಗೆ ತುಂಬಾ ಆತ್ಮೀಯ ಡಾಕ್ಟರ್ ಒಬ್ರು ಇದ್ದಾರೆ, ನಿಜವಾಗ್ಲು ದ ಬ್ಯೂಟಿಫುಲ್ ಮ್ಯಾನ್. ಮುಸ್ಲಿಮೇ ಅವರು, ತುಂಬಾ ದೊಡ್ಡ ಆಸ್ಪತ್ರೆಗೆ ಕನ್ಸಲ್ಟೆಂಟ್. ಈ ವಾಸ್ ಅ ಪರ್ಮನೆಂಟ್ ಡಾಕ್ಟರ್. ಒಂದು ದೊಡ್ಡ ಆಪರೇಷನ್, ಈಸ್ ಆರ್ಥೋಪೆಟಿಕ್ ಸರ್ಜನ್ ಅವರು. ನಾನು ತುಂಬಾ ಜನಕ್ಕೆ, ಒಬ್ರು ನೀವು ನಂಬಲ್ಲ, ದಾವಣಗೆರೆ ಇಲ್ಲ ಬೆಳಗಾವಿಂದ ಬಂದಿದ್ರು, ಆಪರೇಷನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟಿದ್ರು. ನನ್ನ ಆಫೀಸಿಂದ 1 ಕಿಲೋಮೀಟರ್. ನೋಡಿ, ಆಪರೇಷನ್ಗೆ ಅಂತ ಬಂದ್ಬಿಟ್ಟಿದ್ರೆ ಹಂಗೆ ನಾನು ನೋಡ್ಬೇಕು ಅಂತ. ಒಂದ್ ಕೆಲ್ಸ ಮಾಡಿ, ನಾಳೆ ಮಾಡೋ ಬದಲು ಇಲ್ಲಿಂದಲೇ ಹೋಗಿ ಈಗ ಸಿಗ್ತಾರೆ, ನನ್ನ ಹೆಸರು ಹೇಳಿ ಈ ತರ ಗುರುಜಿ ಕಳ್ಸಿದ್ದಾರೆ ಅಂತ ನೋಡ್ತಾರೆ. ರಶ್ ಇರುತ್ತೆ, ನೋಡೋಕ್ ಚಿಕ್ಕ ಕ್ಲಿನಿಕ್ ನೀವು ಹೋಗಿ ಅಂತ. ನೀವು ನಂಬಲ್ಲ, ಆ ಒಂದು 4 ಲಕ್ಷದ ಖರ್ಚು 4,000 ರೂಪಾಯಿ ಮುಗ್ದಿದೆ, 400 ರೂಪಾಯಿ ಮುಗ್ದಿದೆ. 3 ತಿಂಗಳಲ್ಲಿ 2 ಬಾರಿ ಬಂದೋಗಿದ್ರೆ ಈಗ ಆಲ್ಮೋಸ್ಟ್ 80% ಫಿಟ್. ಆಡ್ಕೊಂಡು ಸರ್ ಸಿಂಪಲ್ ಎಕ್ಸಸೈಸ್ ಹೇಳ್ಕೊಟ್ರು. ನನಗೆ ಆಶ್ಚರ್ಯ, ನನಗೆ ಇಷ್ಟೇ ನೋಡಿದ್ರೆ ಯಾವ್ದಾವ್ದು ಆಸ್ಪತ್ರೆಗಳು ಸುತ್ತಿದ್ದಾರೆ. ಆ ಆಪರೇಷನ್, ಈ ರಾಡ್ ಹಾಕ್ಬೇಕು, ಆ ನೆಟ್ ಹಾಕ್ಬೇಕು, ಈ ಬೋಲ್ಟ್ ಹಾಕ್ಬೇಕು, ಇದು ಸವದಿದೆ. ತುಂಬಾ ಪುಣ್ಯಾತ್ಮ ಡಾಕ್ಟರ್ಗಳಿದ್ದಾರೆ ಮಕ್ಕಳು, ಪುಣ್ಯಾತ್ಮರಿದ್ದಾರೆ. ಅದಕ್ಕೆ ಸ್ವಲ್ಪ ಮಳೆ ಬೆಳೆ ಗಾಳಿ ಆಗಾಗ ಸ್ವಲ್ಪ ಬೀಳ್ತಿದೆ. ಅಯ್ಯೋ, ಬಾಯಿ ಬಿಟ್ಟು ನಾವು ಕುತ್ಕೊಂಡು ಮಾತಾಡೋದು ಹೇಳ್ತಾರೆ, ತುಂಬಾ ಸಂಕಟ ಆಗುತ್ತೆ ಗುರುಗಳೇ. ಗುರುಜಿ, ನಮ್ಗೆ ಟಾರ್ಗೆಟ್ ಪೇಷಂಟ್ ನಮ್ಗೆ ಹತ್ರ ಆಗೋಕ್ ಬಿಡಲ್ಲ. ಪೇಷಂಟ್ ನಮ್ಮ ಹೆಸರು ಹೇಳ್ಕೊಂಡು ಬರಬಾರ್ದು. ಅಂದ್ರೆ ಅವನು ಆಸ್ಪತ್ರೆಗಿಂತ ದೊಡ್ಡ ಹೆಸರು ಪಡಿತಿದ್ದಾನೆ, ತೆಗಿ ಅವನನ್ನ ಅಂತ. ಬಂದ್ರೆ ಬಿಲ್ಲು ಮಿನಿಮಮ್ 2 ಲಕ್ಷ, 3 ಲಕ್ಷ, 5 ಲಕ್ಷ. ಆಪರೇಷನ್ ಕಂಪಲ್ಸರಿ. 100 ಕೇಸಲ್ಲಿ 99 ಕೇಸ್ ಆಪರೇಷನ್ ಪಕ್ಕ. ಅವನು ಎಷ್ಟೇ ಬಡವನಾದ್ರೂ, ಸಾಲ ಮಾಡಾದ್ರೂ, ಕುತ್ತಿಗೆಯಲ್ಲಿರೋ ತಾಳಿ ಮಾರಾದ್ರೂ ತಂದು ಕೊಡ್ಲಿ ಅನ್ನತಕ್ಕಂಥದ್ದು. ಇದು ಪರಮಾತಿ ಪರಮ ಸತ್ಯ ಇವತ್ತು ನಡೀತಿರೋದು. ಆಯುಷ್ಯವಿಲ್ಲದ, ಆರೋಗ್ಯವಿಲ್ಲದ ಆಯುಷ್ಯ ಏನಕ್ಕೆ ಮಕ್ಕಳೇ? ಹಿಂಗ್ ಓಡ್ತಾ, ಈಗ ಸರಿಯಾಗಿ ತಿಂದೆ, ಒಂದಷ್ಟು ಒಳ್ಳೆ ತುಪ್ಪ ತಿಂದೆ, ನೆಮ್ಮದಿಯಾಗಿ ಮನೇಲಿದ್ದೆ, ಏನೋ ಓಡ್ತಿದ್ದೀರಾ, ಯಾರಿಗೂ ಎತ್ತಿಡ್ತಿದ್ದೀರಾ. ನಮ್ ಗೌರ್ಮೆಂಟ್ ಸ್ಕೂಲ್ಗಳಿಲ್ವಾ? ನಾವೆಲ್ಲ ಯಾಕೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದಿ ಉದ್ಧಾರಕ ಆಗ್ಲಿಲ್ವಾ? ಚಿಕ್ಕ ಶಾಲೆಯಲ್ಲೇ ಓದಿದ್ದು, ಚಿಕ್ಕ ಕಾಲೇಜಲ್ಲೇ ಓದಿದ್ದು ನಾವು. ಇದು ಯಾವ್ದು ತಪ್ಪು ಕಲ್ಪನೆ ನಿಮಗೆ ಗೊತ್ತಿದೆಯಾ? ನಿಮ್ಗೊಂದು ಸತ್ಯ ಹೇಳ್ತಾನೆ, ದೊಡ್ಡ ಸ್ಕೂಲ್ ದೊಡ್ಡ ಕಾಲೇಜ್ ಅಂತಿರಲ್ಲ, ಸರಿ, ತಪ್ಪು ಅಂತ ನಾನು ಹೇಳಲ್ಲ, ಹೋಗ್ಬೇಕು, ಬೇಕು. ನಿಮಗೆ ಗೊತ್ತಿದೆಯಾ, ನಮ್ಮ ಸರ್ಕಾರಿ ಶಾಲೆಗೆ ಒಂದು ಕ್ಲರ್ಕ್ ಆಗ್ಬೇಕಂದ್ರು, ಒಂದು P1 ಆಗ್ಬೇಕಂದ್ರು, ಒಂದು ಟೀಚರ್ ಆಗ್ಬೇಕಂದ್ರು, ಒಂದು ಹೆಡ್ ಮಾಸ್ಟರ್ಸ್ ಆಗ್ಬೇಕಂದ್ರು ಅವರಿಗೆ ಟೆಸ್ಟ್ ಇಡುತ್ತಾರೆ, ಅರ್ಹತೆಯ ಟೆಸ್ಟ್ ಇಡುತ್ತಾರೆ. ಲಕ್ಷಾಂತರ ಮಂದಿ ಅಪ್ಲೈ ಮಾಡ್ತಾರೆ. ಅದರಲ್ಲಿ ಎಲ್ಲರಿಗೂ ಸಿಗಲ್ಲ. ಅರ್ಹತೆ ಇರುವವರಿಗೆ ನೆನ್ಪಿಟ್ಕೊಳ್ಳಿ, ರಿಟರ್ನ್ ಟೆಸ್ಟ್, ಇನ್ನೊಂದು ಇಂಟರ್ವ್ಯೂ, ದ ಬೆಸ್ಟ್ ಮಾಸ್ಟರ್ನ ಚೂಸ್ ಮಾಡಿರ್ತಾರೆ. ನಾವು ಪೆದ್ರುಗಳು ಯಾವ್ದು ಇಂಟರ್ನ್ಯಾಷನಲ್ ಸ್ಕೂಲ್ ಹೆಸರು ಒಂದು ಸುಣ್ಣ ಬಣ್ಣ ಬಳಿದು ಅವ್ನು ಕರ್ಕೊಂಡು ಅಲ್ಲಿ ಇಟ್ಕೊಂಡಿದ್ದಾನೆ. ಅವ್ರಗಳಿಗೆ, ಆ ಪ್ರೈವೇಟ್ ಟೀಚರ್ಗಳಿಗೆ, ಪ್ರೈವೇಟ್ ಲೆಕ್ಚರ್ಗಳಿಗೆ ಈ ತರದ ಟೆಸ್ಟ್ ಕೊಟ್ಟಿದಾರ?
ಸಿವಿಯರ್ ಸ್ಟ್ರಾಂಗೆಸ್ಟ್ ಟೆಸ್ಟ್ ಕೊಟ್ಟಿರ್ತಾರೆ, ನೆನ್ಪಿಟ್ಕೊಳ್ಳಿ. ಯಾರೋ ಕೆಲವರು ಬ್ರೈಬ್ ಮಾಡಿ ಅದು ಇದು ಅಂತ ಒಂದು 5% 10% ಮಕ್ಕಳೇ. ನನಗೆ ಗೊತ್ತಿರುವ ಹಾಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿರುವಂತಹ ಮಾಸ್ಟರ್ಗಳು, ಟೀಚರ್ಗಳು, ಗುರುಗಳು ಮಹಾ ಮೇಧಾವಿಗಳು, ಮಹಾವಿದ್ಯಾವಂತರು, ಜ್ಞಾನ ಭಂಡಾರಗಳು. ಅವರಷ್ಟು ಓದಿ ಆ ರಿಟರ್ನ್ ಟೆಸ್ಟ್ ತಗೊಂಡು ಇದೆಲ್ಲ ತಗೊಂಡು ಪಾಸ್ ಆಗಿ ಸೆಲೆಕ್ಷನ್ ಆಗಿ ಅಲ್ಲಿ ಬಂದು ಕೂತಿರೋದು. ಸುಮ್ನೆ ಯಾರ್ಯಾರೋ ಸೆಲೆಕ್ಷನ್ ಮಾಡಿ ವಿದ್ಯಾಸಂಸ್ಥೆನ ಅಷ್ಟು ಗಬ್ಬೆಪ್ಪಿಸಿ ಭಗವಂತ ಇನ್ನೂ ಇಟ್ಟಿಲ್ಲ. ಕೆಲವರಿದ್ದಾರೆ ರಾಜಕಾರಣಿಗಳು, ಬಿಡಿ, ಕೆಲವು ವ್ಯಕ್ತಿಗಳಿದ್ದಾರೆ, ಕೆಲವು ಅಧಿಕಾರಿಗಳಿದ್ದಾರೆ, ಏನೋ ಮಾಡ್ತಾರೆ. ದಟ್ಸ್ 20%. ಯಾವ ರಂಗದಲ್ಲಿ ಇಲ್ಲ ಮಕ್ಕಳೇ, ಯಾವ ರಂಗದಲ್ಲಿ ಇಲ್ಲ. ಆದರೆ ಒಂದು ಸರ್ಕಾರಿ ಶಾಲೆಗೆ ಟೀಚರ್ ಆಗ್ಬೇಕು ಅಂದ್ರೆ ಅವನಿಗೆ ಅರ್ಹತೆಯ ಮಟ್ಟ ಇದೆ. BA, B.Ed, ಇನ್ನೊಂದು ಅಂತೆಲ್ಲ ಇದೆ. ಆಮೇಲೆ ಅದನ್ನ ಟೆಸ್ಟ್ಗಳು ಬರೀಬೇಕು, ಅದ್ರಲ್ಲಿ ಪಾಸ್ ಆಗಿರ್ಬೇಕು, ಆಮೇಲೆ ಇಂಟರ್ವ್ಯೂ ನಡೆಯುತ್ತೆ. ದರ್ ಇಸ್ ಅ ಕಮಿಟಿ. ಹೌದು, ಈಗ ಒಂದು ಕಲೆಕ್ಟರ್ನ ತಗೋತಾರೆ ಅಂತ ಹೇಳಿದ್ರೆ ಒಂದು ರಾಜ್ಯಕ್ಕೆ ಆತ ಬಂದು ಕೃಷಿ ಇಲಾಖೆಗೆ ಒಂದು ಅಧಿಕಾರಿ ಆಗ್ತಾನೆ ಅಂದ್ರೆ ಅವನನ್ನ ಎಷ್ಟು ಟ್ರೈನ್ ಅಪ್ ಮಾಡಿರ್ತಾರೆ ಗೊತ್ತಾ? ಎಷ್ಟು ಲಕ್ಷ ಮಂದಿ ಎಂಟ್ರೆನ್ಸ್, ಅಲ್ಲಿ ಜಾತಿ, ಇನ್ನೊಂದು ರೆಕಮೆಂಡೇಶನ್. ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಇವತ್ತು ಇಲ್ಲ, ಮಿಲಿಟರಿ, ಪೊಲೀಸು, ಬೇರೆ ಏನೋ ಮಾಡ್ತಾರೆ. ಅದು ಬೇಡಿ, ನನಗೆ ಗೊತ್ತಿರೋ ಹಾಗೆ, ನಾನು ನೋಡಿರುವ ಹಾಗೆ ಇದ ಎಲ್ಲದರಲ್ಲೂ ಕಲ್ಲು ಇರುತ್ತೆ ಮಕ್ಕಳು. ನಾವು ಅದನ್ನ ಹುಡುಕೋದು ಬೇಡ. ಆದ್ರೆ ನಮ್ಮ ಮಕ್ಕಳಿಗೆ ಇವತ್ತು ನಾವೇನ್ ಮಾಡಿದೀವಿ, ಪ್ರೈವೇಟು ಇದು ಯಾವುದೋ IGS, ICS, ಇನ್ನೊಂದು ಅನ್ನೋದೊಂದು ತಲೆಯಲ್ಲಿ ತುಂಬಿಸಿ ಅದನ್ನ ತಗೋಬಂದು ಮಕ್ಕಳನ್ನ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್, ಇಂಟರ್ನ್ಯಾಷನಲ್ ಇದು ಅಂತ 24 ಗಂಟೆ ಬುಕ್ ಇಟ್ಟು ಅವ್ರನ್ನ ಭಾರ ಮಾಡಿಸಿ, ನಾವು ಭಾರ ತಗೊಂಡು ಸಾಲ ಮಾಡಿ ಇವತ್ತು ಯಾವುದೇ ಸ್ಕೂಲ್ ಹೋಗಿ 1-1.5 ಲಕ್ಷ ಕಡಿಮೆ ಫೀಸ್ ಇಲ್ಲ. ಒಂದು ಬೇಬಿ ಸಿಟ್ಟಿಂಗ್. ನಮ್ಮ ಆಫೀಸ್ ಪಕ್ಕದಲ್ಲಿ ಒಬ್ರು ನೇಪಾಳಿಸ್ ಇದ್ದಾರೆ. ಅವ್ರ ತಮ್ಮ ಮಗುವನ್ನ, ಆತ ವಾಚ್ಮನ್ ಕೆಲಸ, ಆಕೆ ಮನೆ ಕೆಲಸ, ತಾಯಿ ಜೀವ. ಮಗುನ್ ಕರ್ಕೊಂಡೋಗಿ ಸ್ಕೂಲಿಗೆ ಸೇರಿಸಿದೆ. ಬೇಬಿ ಸಿಟ್ಟಿಂಗ್ ಎಷ್ಟು ಗೊತ್ತಿರೋ ಫೀಸು? ಗುಂಡಿಗೆ ದಸಕ್ಕಂತೂ 80,000. ರಾಮಚಂದ್ರ, ನನ್ನ ಜ್ಯೋತಿ ಶಾಲೆಯಲ್ಲಿ ನಾನು 5ನೇ ಕ್ಲಾಸ್ ಓದುವಾಗ ನನಗೆ ನೆನಪಿದೆ, 20 ರೂಪಾಯಿ ಫೀಸು ನಮ್ಮದು. ಆ 20 ರೂಪಾಯಿ ಫೀಸ್ ಕಟ್ಟೋಕ್ಕೂ ನನ್ನ ಹತ್ರ ದುಡ್ಡು ಇರ್ಲಿಲ್ಲ, ನಮ್ಮಮ್ಮ ಹತ್ರನೂ ಇರ್ಲಿಲ್ಲ. ಅದನ್ನ ಒಬ್ಬರು ಕಟ್ಟಿದ್ರು. ಹೌದು, ಅಂತ ಒಂದು ದಾಟ. 20 ರೂಪಾಯಿ ಫೀಸು. 5ನೇ ತರಗತಿ. ನನಗೆ ನೆನಪಿದೆ, ಆ ಸಿಸ್ಟರ್ಸು, ಟೀಚರ್ಸು ಎಲ್ಲ ಅವ್ರವ್ರ ದುಡ್ಡು ಹಾಕಿ ನನ್ನ ಫೀಸ್ ಕಟ್ಟಿದ್ದಾರೆ. ಅವ್ರ ಋಣ ದೊಡ್ಡದು, ಯಾವಾಗ್ಲೂ ನೆನೆಸ್ಕೋತಿರ್ತಾರೆ. ಯಾಕೆ? ನಾನು ವ್ಯಕ್ತಿ ಆಗ್ಲಿಲ್ವಾ, ಓದ್ಕೊಳ್ಳಿಲ್ವಾ, ಅಲ್ಲಿ ಓದಿರ್ಲಿಲ್ವಾ, ಅವ್ರಿಗೆ ಗೊತ್ತಿದ್ದಷ್ಟು ವಿದ್ಯೆ, ಜ್ಞಾನ ಭಂಡಾರ. ನನ್ನ ವರ್ಧಮಾನ್ ಮಾಸ್ಟರ್ ಎಷ್ಟೋ ಜನಕ್ಕೆ PT ಮಾಸ್ಟರ್ಗಳಾಗ್ಬಿಟ್ಟಿದ್ದಾರೆ. ಅವ್ರ ಹತ್ರ ಕಲಿತ ವಿದ್ಯಾರ್ಥಿಗಳು. ಯಾವ ಮಗು ವಿದ್ಯೆಯಲ್ಲೂ ಅವರು ಸ್ಪೋರ್ಟ್ಸ್ ಅಲ್ಲಿ ನಿಲ್ಲಿಸ್ತಿದ್ರು. ಆ ಮಕ್ಕಳು ವಾಲಿಬಾಲ್, ಇನ್ನೊಂದು ನ್ಯಾಷನಲ್ ಲೆವೆಲ್ ವರ್ಗೂ ಹೋಗಿ ಆ ಕೋಟಾನಲ್ಲಿ ಅವರು ಸ್ಪೋರ್ಟ್ಸ್ ಟೀಚರ್ಗಳಾಗಿದ್ದಾರೆ, PT ಮಾಸ್ಟರ್ಗಳಾಗಿದ್ದಾರೆ, PT ಟೀಚರ್ಗಳಾಗಿದ್ದಾರೆ. ನೆನ್ಪಿಡಿ, ದಟ್ ವಾಸ್ ದ ಬ್ಯೂಟಿ ಆಫ್ ಅವರ್ ಎಜುಕೇಶನ್ ಸಿಸ್ಟಮ್. ಇವತ್ತಿಗೂ ಇದೆ. ಆದರೆ ಆರೋಗ್ಯವಿಲ್ಲದ ಆಯುಷ್ಯ ಇಟ್ಕೊಬಿಟ್ಟಿದ್ದಾರೆ. ಈ ತರ ಮಾಡ್ಕೊಂಡು 80,000 ಒಂದು ವಾಚ್ಮನ್ ಮನೆ ಕೆಲ್ಸದೆ ಹೆಂಗ್ರಿ ಕಟ್ಟೋದು? ಯೋಚನೆ ಮಾಡಿ. ತಿಂಗಳಿಗೊಂದು 10-12 ದುಡಿತಾಳೆ. ಅವನು ಒಂದು ವಾಚ್ಮನ್ ಕೆಲಸ, ಅಲ್ಲೇ ಉಳ್ಕೊಂಡು ರೂಮ್ ಕೊಟ್ಟಿದ್ದಾರೆ, ಒಂದು 10,000 ಕೊಡ್ತಾರೆ. 20,000ದಲ್ಲಿ ಅವ್ರು ತಿನ್ನೋದೇನು, ಉಳಿಸೋದೇನು, ಮಗು ಫೀಸ್ ಕಟ್ಟೋದೇನು, ಊರಿಗೆ ಕಳ್ಸೋದೇನು? ಅವರಮ್ಮ, ಅವರಪ್ಪ, ಅಕ್ಕ, ತಂಗಿ ಇಷ್ಟೆಲ್ಲ ಇದ್ದಾರೆ. 80,000 ಒಂದು ಸಣ್ಣ ಸ್ಕೂಲಲ್ಲಿ, ಪ್ಲೇ ಹೋಮ್ ಸ್ಕೂಲಲ್ಲಿ. ರಾಮ. ಈಗ ನೋಡ್ಬೇಕು, ಆ ಮಗುಗೆ ಆಲ್ರೆಡಿ ಉಸ್ಸು. ಯಾಕಮ್ಮ? ಯಾಕೋ BP ಡೌನ್ ಆಗ್ಬಿಟ್ಟಿದೆ ಗುರುಜಿ. ಅಯ್ಯೋ ರಾಮ, ಮನೆ ಭಗವಂತ. ನಿನ್ ಮಗುನ ಯಾವ ಸ್ಕೂಲಿಗೆ ಸೇರಿಸ್ದೆ ಕೇಳಿದ್ ನಾನು ಫಸ್ಟ್ ಕ್ವಶನ್. ಈ ತರ ಫೀಸ್ ಎಷ್ಟು? 80,000. ಅದಕ್ಕೆ ಬಂದಿದೆ BP ಅಂದ್ರೆ. क्या भैया जी आप ऐसे बोलते हो? ऐसे ही होता है. इतना बड़ा टेंशन उठाने से आप लोगों को पकड़ के खींच के लेके आके आप मुड़ जाते हो. जाओ अंते ಬಿದ್ದೋಗ್ತಿ, ಹೋಗು, ಎಲ್ಲ ಬಿದ್ದೋಗುತ್ತೆ. ಇದೇ ಆಗೋತು ನಮಗೆ. ಇಲ್ಲದ ಈ ಹುಚ್ಚು ಉನ್ಮಾದ. ಪಾಂಡು ಮಹಾರಾಜ ಹೇಳ್ಕೊಂಡಲ್ಲ ಕುಂತಿ ಹತ್ರ, ನಾನಿದ್ದೀನಿ, ನಮ್ಮ ಪ್ರಯೋಜನ ನನ್ನ ಕೈಯಲ್ಲಿ ಆಗ್ತಿಲ್ಲ. ಇದೆಲ್ಲ ನೋಡ್ಕೊಂಡು ಈ ಭಾರ, ಈ ಟೆನ್ಷನ್, ಆರೋಗ್ಯವಿಲ್ಲದ ಆಯುಷ್ಯ ಇಟ್ಕೊಂಡು ಏನು ಅಂತಾಳೆ, ಏನು ತಿನ್ನಕ್ಕಾಗಲ್ಲ. ಕೈ ಕಲ್ಲು ಬಿದ್ದೋಯ್ತು, ಹಲ್ಲುಗಳು ಬಿದ್ದೋಯ್ತು, ಕೋಲು ಬಂದೋಯ್ತು, ಕಣ್ಣುಗಳು ಹಿಂಗೋಯ್ತು. ಮೊನ್ನೆ ನನ್ನ ಸ್ನೇಹಿತನ ನೋಡ್ತೀನಿ, ಅವ್ನಿಗೆ ಹೆಂಗೋ ಆಗ್ಬಿಟ್ಟ. ಅಯ್ಯೋ ನಿನ್ನ ಮನೆ ಬಂಗಾರ ಆಗೋಗ ಇದೇನು ಅಂತ ಹೇಳಿದೆ. ಆಗ ಇನ್ನೊಬ್ಬ ಸ್ನೇಹಿತ ಹೇಳ್ದ, ಯಪ್ಪ 2 ಮಕ್ಕಳು, ಅವನ ಹೆಂಡತಿ ಕುಯ್ದಾಕ್ಬಿಡ್ತಾಳೆ. ಯಾಕೋ
ಇಂಥ ಸ್ಕೂಲ್ಗೆ ಸೇರಿಸ್ಬೇಕು, ತಗೊಳ್ಳಿ ಒಂದೊಂದು ಮಗುಗೂ 3 ಲಕ್ಷ ಫೀಸು, 6 ಲಕ್ಷ. ಇಂಥ ಮನೇಲೇ ಇರಬೇಕು, ತಗೋ ಪ್ರಯತ್ನ ಮಾಡಿಸಿ 80 ಲಕ್ಷದ ಮನೆ ಕೊಡ್ಸವಳೆ. ಅದಕ್ಕೆ ಲೋನ್ ಕಟ್ಟಬೇಕು, ತಗೊಳ್ಳಿ ಅವನು. ಅಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮ ಮಕ್ಕಳು ಇಂಥ ಟ್ಯೂಷನ್ಗೆ ಸೇರಿಸ್ಬೇಕು, ಆ ಅಮ್ಮ ಒಪ್ಪಲ್ಲ ಅಂತೇಳು, ಯು ಆರ್ ಸ್ಟ್ಯಾಂಡರ್ಡ್. ಸತ್ತೋಗ್ಬಿಡ್ತೀವ ಅಂತ. ಆಲ್ರೆಡಿ ಒಂದು ಕಿಡ್ನಿ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಏನೋ ರಮೇಶ ಇದು ಅಂದ್ರೆ, ವಾಟ್ ಟು ಡೂ ಬ್ರದರ್? ಮಕ್ಕಳಲ್ವಾ, ನಮ್ ಕಾಲ ಏನೋ ಆಗೋಯ್ತು, ಕಾಲ ಆಗೋಯ್ತು ಸರಿಯೋ. ಈ ತರ ನೆತ್ತಿ ಮೇಲೆ ಎಳ್ಕೊಂಡು ಈ ತರ ನಾಳೆ ಈ ಮಕ್ಕಳು ನಿನ್ ಸಾಲಕ್ಕೆ ಗೀಲಕ್ಕಿದೆ, ಆಲ್ರೆಡಿ ಈ ಕಡೆ 4 ಈ ಕಡೆ ಬಿದ್ಬಿಟ್ಟಿದಲ್ಲ, ಬುಜ್ಜ ಆಗ್ಬಿಟ್ಟಿದೀಯಲ್ಲೋ ನೀನು, ಏನು ಆಗ್ಬಿಟ್ರೆ ಯಾರೋ ಗತಿ ಅಂತ ಏನ್ ಮಾಡೋದು ಅಂತಾನೆ. ನಾವು ಮಾಡ್ಕೊಂಡಂತ ಕಡಿಮೆ ಅಂದ್ರೆ ವರ್ಷಕ್ಕೆ 9 ಲಕ್ಷ, ವರ್ಷಕ್ಕೆ 9 ಲಕ್ಷ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಪ್ಲಸ್ ಲೋನು. ಅಮ್ಮ ರಾಮಚಂದ್ರ, ಕಡಿಮೆ ಅಂದ್ರೆ 15 ಲಕ್ಷ ಬೇಕು ಒಂದು ಕಮಿಟ್ಮೆಂಟ್. ಅಲ್ಲಿಗೆ ತಿಂಗಳಿಗೆ 1.25 ಲಕ್ಷ. ಇನ್ ಬೇರೆ ತಿನ್ನೋದು, ಎತ್ತಿಡೋದು, ಒಂದು ಟ್ರಿಪ್, ಮಕ್ಕಳ ಜೊತೆ ಹೊರಗಡೆ ಹೋಗೋದು, ಅದೆಲ್ಲ ಕತೆ ಏನು ಗುರುಗಳೇ? ಅಮ್ಮಮ್ಮ ನಾನಿಲ್ಲಪ್ಪ ಈ ಆಟಕ್ಕೆ. ನಂಗೆ ಹೇಳ್ಬಿಟ್ಟು ಏನೋ ಮಾಡಿಟ್ಕೊಬಿಡ್ತೀವೋ, ನೀನ್ ಹೋಗ್ಬಿಡ್ತೀವೋ ನಾನಾ ಅಂತ. ಆಲ್ರೆಡಿ ಬಿಪಿ ಬಂದ್ಬಿಟ್ಟಿದೆ, ಆಲ್ರೆಡಿ ಹಾರ್ಟ್ಗೊಂದು ಸ್ಟಂಟ್ ಹಾಕಿದ್ದಾರೆ, ಆಲ್ರೆಡಿ ಶುಗರ್ ಆಗ್ಬಿಟ್ಟಿದೆ, 8 ಹಲ್ಲುಗಳು ಹೋಗ್ಬಿಟ್ಟಿದೆ, ಇಷ್ಟಪ್ಪ ಕಾಣಕ ಆಗ್ಬಿಟ್ಟಿದೆ, ಇದೆಲ್ಲ ಡೊಕ್ಕ ಆಗ್ಬಿಟ್ಟಿದೆ. ಒಪ್ಪ ಸ್ವಾಮಿ, ನಾನು ನನ್ನ ಮನೆಯ ಮಕ್ಕಳಿಗೆ ಬಿಗಿ ಇಲ್ಲ, ನಿಮ್ಗೆ ಅದನ್ನ ತಗೊಂಡ್ರೆ ಮೆರಿಟ್ ತಗೊಂಡ್ರೆ ಮಾಡಿ, ಇಲ್ಲ BSc ಮಾಡಿ, ಹಿಂಗೆ ಹೇಳಿದ್ದೇನೆ. ಯು ವಾಂಟ್ ಟು ಬಿ ದಟ್, ಯು ಟೇಕ್ ಇಟ್. ನಾನ್ ಸಾಲ ಸೂಲ ಮಾಡಿ ಎಲ್ಲ ಹಿಂಗೆಲ್ಲ ಬೇಕಾದ್ರೆ ಕೊಡ್ತೇನೆ, ಇಲ್ಲ ಅಂತ. ಒಂದು 50,000 1 ಲಕ್ಷ ಓಕೆ, ಮಕ್ಕಳಿಗೆ ಕೊಡ್ಬೇಕು. ಈ ಪಾಠ ಅದು ಕಾಲೇಜಿಗೆ ಬೇಕು, ಆ ಮೆಡಿಕಲ್ ಸೀಟೇ ಬೇಕು. ಫಾರಿನ್ಗಾದ್ರೂ ಹೋಗಿ ಎಲ್ಲಿಂದ ತರ್ತೀವಿ ಮಕ್ಳೇ? ಆಯುಷ್ಯ ಕಳ್ಕೊಂಡು ಮಕ್ಕಳೆಲ್ಲ ತುಂಬಿಸ್ಬಿಟ್ಟಿದೀವಲ್ವಾ, ಅವ್ರ ಆ ಬೈಕ್ ಓಡೋ ರಭಸಕ್ಕೆ ಅವ್ರೊಂದು ಸಾಲ ಇಟ್ಕೊಂಡಿದಾರಲ್ವಾ, ಅವ್ರಿಗೊಂದು ಮದುವೆ ಆಗಿದ್ದ ಅವ್ರ ಲೈಫ್ ಸ್ಟೈಲು, ಅವ್ರ ಥಾಟ್ಸು, ಅಲ್ಲಿಗೂ ಜಂಪು, ಗೋವಿಂದ ಗೋವಿಂದ. ಆರೋಗ್ಯವಿಲ್ಲದ ಆಯುಷ್ಯ ಮನೆಯಲ್ಲಿ ಈ ಮನೆ ಅಂತೆ ಇನ್ನೊಂದಂತೆ ಈ ತರದ ಸಂಕೋಲೆಗಳು ಹಾಕೊಂಡ್ಬಿಟ್ಟಿದಾವೆ. ಮಕ್ಕಳೇ, ನನ್ನ ಮಾತು ಕೇಳಿ ಯೋಚನೆ ಮಾಡಿ. ಪ್ರತಿ ಮನೆಯಲ್ಲೂ ಕಾಯಿಲೆಗಳ ಭರಾಟೆ ಮಾಡಿ ಇಟ್ಕೊಬಿಟ್ಟಿದೆ. ನಾವು ತಿನ್ನೋದು, ಮಲಗೋದು ಪ್ರತಿಯೊಂದು ಯಾಂತ್ರಿಕ ಆಗ್ಬಿಟ್ಟಿದೆ, ತಾಂತ್ರಿಕ ಆಗ್ಬಿಟ್ಟಿದೆ, ಮೆಷಿನರಿ ಲೈಫ್ ಆಗ್ಬಿಟ್ಟಿದೆ. ದೇರ್ ಇಸ್ ನೋ ಹಗ್, ದೇರ್ ಇಸ್ ನೋ ಒಂದು ಅಪ್ಪಿಗೆ ಇಲ್ಲ, ಒಂದು ಮಾತಿಲ್ಲ, ಒಂದು ಪುಂಕ್ತನ ಇಲ್ಲ, ಏನೋ ಹೊಡ್ತಿದ್ದೇವೆ. ತಿನ್ನೋದು ಒಂದಿಷ್ಟೇ ಊಟ, ಏನು ಒಂದು ಹಬ್ಬ ಒಂದು ಹೋಳಿಗೆ ಮಾಡ್ಕೋಬಹುದು, ಇನ್ನೊಂದು ಪಾಯಸ, ಇನ್ನೊಂದು ಹಪ್ಪಳ, ಇನ್ನೊಂದು ಸಂಡಿಗೆ, ಅಷ್ಟನ್ನೇ ತಿಂತೀವಿ. ಇನ್ನೊಂದು ಬಾಳೆಹಣ್ಣು, ಇನ್ನೊಂದು ಮೆಣಸಿನ್ಕಾಯಿ ಬಜ್ಜು, ಇನ್ನೇನ್ ಎಕ್ಸ್ಟ್ರಾ ತಿಂತೇವೆ. ಹೌದಲ್ವರ? ಇಷ್ಟಕ್ಕೋಸ್ಕರ ಬದುಕೋದನ್ನ ಬಿಟ್ಬಿಟ್ಟು, ಫಸ್ಟ್ ನಾ ಹೇಳ್ತೇನಲ್ವಾ, ನನ್ನ ಅಜ್ಜ ಹೇಳ್ಕೊಟ್ಟಿದ್ದು ನನಗೆ ಮೊದಲ ಪಾಠ, ಹೊಟ್ಟೆ ತುಂಬಾ ತಿನ್ರೋ, ಕಣ್ ತುಂಬಾ ನಿದ್ದೆ ಮಾಡ್ರು, ಉಳಿದ್ರೆ ಒಂದಷ್ಟು ಖರ್ಚು ಮಾಡ್ರೋ, ಆಗ ಎಲ್ಲ ಆಮೇಲೆ ನೋಡೋಣ, ಅದಕ್ ಮೇಲೆ ಮಿಕ್ಕಿತ್ತು ಅಂದ್ರೆ ಅದನ್ನೇನಾದ್ರೂ ತೆಗೆದಿಟ್ಕೊಳ್ರು ಅಂತ. ಇವತ್ತಿಗೂ ಆ ಸಿದ್ಧಾಂತದಲ್ಲಿರೋದ್ರಿಂದ ಆರೋಗ್ಯವಾಗಿ ನೆಮ್ಮದಿಯಾಗಿದ್ದಾನೆ. ವಿಪರೀತ ಧನದಾಹ, ವಿಪರೀತ ತಿಟ್ಕೋಬೇಕು, ವಿಪರೀತ ಅವೆಲ್ಲ ಇಲ್ಲ. ಎಷ್ಟು ಇರಲಿ ಭಗವಂತ ನಿನ್ನ ದಯೆಯೊಂದಿರಲಿ. ಆಯುಷ್ಯ ಕೆಡಿಸ್ಕೊಳ್ಳೋ, ಆರೋಗ್ಯ ಕೆಡಿಸ್ಕೊಂಡು ಆಯುಷ್ಯ ಭಂಗ ತಂದಿಟ್ಕೋಬೇಡಿ ಮಕ್ಳು. ಪ್ರತಿ ಮನೆಯಲ್ಲೂ ಒಂದೊಂದು ಅಣ್ಣಯ್ಯ ಇದ್ದಾನೆ, ಒಂದೊಂದು ಅತ್ತಿಗೆ ಇದ್ದಾಳೆ, ಒಂದು ತಂಗಿ ಇದ್ದಾಳೆ, ನನಗೊಂದು ನಾದ್ನಿ ಇದ್ದಾಳೆ, ನನಗೊಂದು ಅಮ್ಮ ಇದ್ದಾಳೆ, ನನಗೊಂದು ಮಿತ್ರ ಇದ್ದಾಳೆ, ನನಗೊಂದು ಬಂಧು ಇದ್ದಾಳೆ, ನನಗೊಂದು ಆತ್ಮ ಬಂಧು ಇದ್ದಾರೆ, ನನಗೊಂದು ಗುರು ಇದ್ದಾರೆ. ನಿಮ್ ಮನೆಯಲ್ಲಿ ಪ್ರತಿ ಮನೇಲಿ ಈ ತರ ಕಣ್ಣೀರ್ ಹಾಕ್ತಿದ್ರೆ ಒಬ್ಬ ಆಚಾರ್ಯನಾಗಿ ಹೇಗಿರುತ್ತೆ, ಎದೆ ಹೊಡೆದೋಗುತ್ತೆ. ಮಕ್ಕಳ ಜಾತಕಗಳು ನೋಡ್ತೀನಲ್ವಾ, ಈ ಕಾಲೇಜುಗಳು, ಆ ಕೋರ್ಸ್ಗಳು ಅಂತ ದಿನಕ್ಕೆ ಒಂದು 50 ಫೋನ್ ಆದ್ರೂ ಮಾತಾಡೋವಂಥದ್ದು ಒಂದು ಆಗ್ಬಿಟ್ಟಿದೆ. ಆಗೋಲ್ಲ, ಅಷ್ಟು ಜನ ಕೇಳ್ತಿದ್ರೆ ಏನೋ ಒಂದು ಪ್ರಯತ್ನ, ಒಂದು 20 ಜನ ಹತ್ರ ಮಾತಾಡ್ಬೋದು. ಬಂದವರು ಒಂದು 20 ಜನ ಉಸಿರು ಬಿದ್ದೋಗುತ್ತೆ. ನನಗೂ ಕೂಡ ಎಷ್ಟು ತಿಂತೀನೋ ಇಷ್ಟು ಅಂದ್ರು, ಇಲ್ಲ ಗುರುಜಿ ಕೇಳಿದಾರೆ ಗುರೇ ಕಡಿಮೆ ಮಾಡಿ. ಆದ್ರೂ ಯಾರೋ ಎಲ್ಲೋ ಇನ್ನೊಂದು ರೆಕಮೆಂಡೇಶನ್ ಒಂದು ಬರ್ತಿರುತ್ತೆ. ತಿನ್ನೋದೊಂದಿಷ್ಟು ಊಟ, ಮಲ್ಗೋದೊಂದಷ್ಟು ನಿದ್ದೆ, ನೆಮ್ಮದಿ ಇಲ್ಲದ ಜೀವನಕ್ಕೆ ಏನ್ ಮಕ್ಳು? ದಯಮಾಡಿ ಆರೋಗ್ಯವಿಲ್ಲದ ಆಯುಷ್ಯ ನಾವಿದ್ದರೇನು ಓದರೇನು ಅಂತ ಸ್ಥಿತಿಗೆ ಬರಬಾರ್ದು. ಹೋಗ್ಬಿಡ್ಬೇಕು ನಾವು. ನನ್ನ ಅಮ್ಮನ ಬಾಯಿನಲ್ಲಿ ಅಷ್ಟಾಗಿದ್ರು ಕೂಡ ನಾನು ಹೋಗ್ಬೇಕು ಅನ್ನೋದು ಬಂದಿರ್ಲಿಲ್ಲ. ಯಾಕಂದ್ರೆ ಸ್ವಲ್ಪ ಕಣ ಬಿಡು ಅಂತ ಅದ್ ಹೆಂಗ್ ತಡೆದಿಟ್ಕೊಂಡಿತ್ತು. ಎಲ್ರಿಗೂ ಒಂದೊಂದು ಜವಾಬ್ದಾರಿ ವಹಿಸೇ ಹೋಯ್ತು ತಾಯಿ ಜೀವ. ನಿಮ್ ಕೈಯಲ್ಲಿ ನನ್ನ ಅಮ್ಮನ ತರ ನನಗೇ ಆಗೋಲ್ಲ. ನೀವು ನಂಬಲ್ಲ, ನಾನು ಡಾಕ್ಟರ್ ಹತ್ರ ಹೋಗಲ್ಲ, ನನಗ್ ಭಯ. ಹಿಂದಿದ್ದೇನ್ ಹೇಳ್ತಾರೋ ಅಂತ.
ಹೋಗೋದೇ ಇಲ್ಲ, ಅದೇನಾಗುತ್ತೋ ದೈವ ಕರ್ಕೊಂಡು ಹೋಗ್ಬಿಡ್ಲಿ. ಅದಕ್ಕೆ ಅಂತ ಒಂದು ಡಯಟ್ ಇದೆ, ಒಂದು ವಾಕ್ ಇದೆ, ಒಂದು ದಿನಕ್ಕೊಂದು ಗಂಟೆ ಏನಾದ್ರೂ ಒಂದು ಮಾಡ್ತಿರ್ತೀನಿ, ಒಂದು ಸಣ್ಣ ವಾಕು, ಇನ್ನೊಂದು ಐ ಆಮ್ ಹೆಲ್ತಿ ಟು ಬಿ ಹೆಲ್ತಿ ಫುಡ್ ಏನ್ ತಿಂತಿದ್ದೀನಿ ಅಂತ ನೋಡ್ತೀನಿ. ಹಂಗೂ ಮಿತಿಮೀರಿ ಒಂದು ಸ್ವೀಟ್ ತಿನ್ಬಿಟ್ರೆ ಒಂದು 15 ನಿಮಿಷ ಜಾಸ್ತಿ ವಾಕ್ ಮಾಡ್ಕೊತೀನಿ, ನೀರ್ ಜಾಸ್ತಿ ಕುಡಿತಾನೆ, ಚೆನ್ನಾಗಿ ನಿದ್ದೆ ಮಾಡ್ತಾನೆ, 9 ಅವರ್ ನಿದ್ದೆ ಮಾಡ್ತಾನೆ. ಕಡಿಮೆ ಅಂದ್ರು ನಿದ್ದೆ ಬಂದಿದೆಯೋ ಇಲ್ವೋ 9 ಅವರ್ ಬೆಡ್ ಅಲ್ಲಿ ಇರ್ಲಿಕ್ಕೆ ಆದಷ್ಟು ಟ್ರೈ ಮಾಡ್ತಾನೆ. ನಿದ್ದೆ ಬಂದಿಲ್ಲ ಅಂದ್ರೆ ಅವತ್ತು ಚೆನ್ನಾಗಿ ಬಸ್ಕಿ ಹೊಡಿತಾನೆ, ಸರಿ ಬಸ್ಕಿ ಹೊಡೆದ್ಬಿಡ್ತಾನೆ, ಕೈ ಕಾಲೆಲ್ಲ ದೊಡ್ಬೇಕು, ಹಿಂಗ್ ಹೋಗಿದ್ದು ಹಿಂಗ್ ಅಂದ್ಬಿಡ್ಬೇಕು ಅಂತ ಹಂಗ್ ಮಾಡ್ಬಿಡ್ತಾನೆ. ಆದ್ರೂ ಇದಾವೆ ಮನೆಗಳ ಜವಾಬ್ದಾರಿ, ಅದು ಬರುತ್ತೆ. ಬಟ್ ಆರೋಗ್ಯ ಕೆಡಿಸ್ಕೊಳ್ಳೋ ಅಷ್ಟು ವಿಪರೀತ ನಾನು ಮಾಡಿಟ್ಕೊಂಡಿಲ್ಲ. ಏನಕ್ಕೆ ಮಕ್ಳೇ, ಆ ಮನೆ ಇದ್ದೇನ್ ಪ್ರಯೋಜನ, ಕಾರ್ ಇದ್ದೇನ್ ಪ್ರಯೋಜನ, ನನ್ ಮಗ ದೊಡ್ಡ ಫಾರಿನ್ ಡಾಕ್ಟ್ರು, ಫಾರಿನ್ ಇಂಜಿನಿಯರ್ ಅಂತ ಹೇಳ್ಕೊಂಡು ಏನ್ ಪ್ರಯೋಜನ, ನಾನೇ ತಿನ್ನೋಕೆ ಕುತ್ಕೊಂಡಿಲ್ಲ, ನಾನೇ ತಿಂತಾ ಇಲ್ಲ ಅಂತ ಹಿಂಗ್ ಕುತ್ಕೊಂಡು. ನನ್ನ ಸ್ನೇಹಿತ ರಮೇಶ ಕುತ್ಕೊಂಡಿದ್ದಾನಲ್ಲ, ಹೋಗಲು ನಾನು ಭಯವಾಗಿಲ್ಲ. ಅವನ ಹೆಂಡತಿ ಕೂತಿದ್ದಾಳೆ. ಹೋದ್ಮೇಲೆ ಕೇಳಿದೆ, ಏನು ಅವನು ಫೋನ್ ಮಾಡಿದೆ, ಈ ಕಥೆಗಳೆಲ್ಲ ಇದೆಯಂತೆ, ಏನು ಈ ಪಾರ್ಟಿ ಭಯ ಪಟ್ಟು. ಇಲ್ಲ, ಅವಳು ಬೇಜಾರಾಗುತ್ತೆ, ಹಿಂಗೂ ಇರ್ಬೇಕು, ದೊಡ್ಡ ಮನೆ, ನಿನ್ನ ಯಾರು ದೊಡ್ಡ ಮನೆಯಿಂದ ಸೊಸೆ ತಗೋಬ ಅಂದ್ರು ಅಂತ. ದೊಡ್ಡ ಮನೆ ಹುಡುಗಿ, ನಿನ್ ಹಾಸಿಗೆ ಇದ್ದ ಅವನು ಹೋಗಿ ಅನ್ಭವಿಸಿ. ಈಗ 24 ಗಂಟೆಲಿ 20 ನಿಮಿಷ ಅವನಿಗೋಸ್ಕರ ಇಟ್ಟಿಲ್ಲ ಮಕ್ಕಳೇ. ಸಚ್ ಅವನನ್ನ ನೋಡಿದ್ರೇನೆ ನಮ್ಗೆ ಆಶ್ಚರ್ಯ. ಲವರ್ ಬಾಯ್, ಫ್ಯಾಂಟಸಿ ಬಾಯ್, ಆ ಬೈಕು, ಆ ಚಾರ್ಮಿಂಗು, ಆ ಸೇಮ್ ಕಮಲಾಸನ್. ಅವನು ಕೋಕಿಲಮ್ಮನು ಕಮಲಾಸನ್ ಇಬ್ರು ಸೇರಿದ್ರೆ ಅವನು ನೋಡಿದ್ರೆ ನಮ್ಗೆ ಆಶ್ಚರ್ಯ, ಜಾಲಿ, ಅವನು ಹೂ ಅಂತೆಲ್ಲ ಕಾಲೇಜ್ ಡೇಸ್ ಅಲ್ಲಿ ಅದು ಮಾಡ್ತಿದ್ದ ಅವನು ರಂಪಾಟ. ಅಂತವನು ಹಿಂಗ ಕೂತ್ ಬಿಟ್ಟಿದ್ದಾನೆ. ಏನೋ ಇದು ಕಾರಣ ಏನ್ ಹೇಳಿ, ನಮ್ಮ ಆರೋಗ್ಯ. ಆ ಒಂದು ಆರೋಗ್ಯವಿಲ್ಲದ ಆಯುಷ್ಯ ಇಟ್ಕೊಂಡು ಏನ್ ಮಾಡಿದ್ರು, ಆರೋಗ್ಯವಿಲ್ಲದ ಚಿಂತನೆ, ಆರೋಗ್ಯವಿಲ್ಲದ ಆಸೆ, ಆರೋಗ್ಯವಿಲ್ಲದ ಸ್ಟೇಟಸ್, ಆರೋಗ್ಯವಿಲ್ಲದ ಸ್ಕೂಲು, ನನ್ ಮಗು ಇದು, ನನ್ ಕಾಲೇಜ್ ಇದು, ಹೋಗ್ರಿ ಇನ್ನೊಂದಷ್ಟು ಕಿಡ್ನಿಗಳು ತಂದು ಇಟ್ಕೊಳ್ಳಿ, ಇನ್ಯಾರಿಗೂ ಕಂಡವ್ರು ಬಾಯಿಗಿಡಿ ಅಷ್ಟು. ಇನ್ನೇನ್ ಮಾಡೋದು? ಪ್ರತಿ ಮನೆಯಲ್ಲೂ ನನಗೊಬ್ಬ ಆತ್ಮೀಯ ಬಂಧು ಇದ್ದಾನೆ, ಅವನೆಲ್ಲೋ ಹತ್ತಿರ, ಅವನೆಲ್ಲೋ ಕೊರಗುದ್ರೆ, ಅವನೆಲ್ಲೋ ಸಂಕಟ ಪಟ್ರೆ ಹಾಗೇ ಬೇಜಾರಾಗುತ್ತೆ ಮಕ್ಕಳೇ. ಏನು ಒಬ್ಬ ಆಚಾರ್ಯನಾಗಿ ನಾನು ಇಷ್ಟು ಮಾತ್ರ ತಿದ್ದಬಾರದ, ಹೇಳಬಾರದ, ಇನ್ನೆಲ್ಲಿಗೂ ಹೋಗಿ ತಲುಪಿಬಿಡ್ತೇವೆ ಅಂತ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ತಪ್ಪಿದ್ರೆ ಕ್ಷಮಿಸಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಸಪ್ತಮಿ ತಿಥಿ, ಪೂರ್ವಾಭಾದ್ರ ನಕ್ಷತ್ರ, ಗುರು ನಕ್ಷತ್ರ, ಮೇಷರಾಶಿ. ಸ್ವಲ್ಪ ತಳಮಳವೆ. ನನ್ನ ಮನೆ, ನನ್ನ ಕುಟುಂಬ, ನನ್ನ ಬದುಕು, ನನ್ನ ಪ್ರೀತಿ, ಏನೋ ಒಂದು ಆರೋಗ್ಯ, ಮನಸ್ಸು, ಬುದ್ಧಿ, ಆಲೋಚನೆ, ವಿವೇಚನೆ, ಚಿಂತನೆ, ದಾರಿ ತಪ್ಪಿಸೋದು, ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಆಲೋಚನೆಗಳು, ತಪ್ಪಾದ ಸಂಬಂಧಗಳು, ತಪ್ಪಾದ ವ್ಯವಹಾರಗಳು ನಮ್ಮನ್ನ ನಡು ರೋಡಲ್ಲಿ ನೆಲೆಸ್ಬಿಡುತ್ತೆ ಮಕ್ಕಳೇ. ನೋಡಿ, ಗೊತ್ತಿಲ್ಲದ್ ಮಾಡಕ್ ಹೋಗ್ಬೇಡಿ. ಯಾರೋ ಹೇಳ್ತಾರೆ ದೂರದ ಬೆಟ್ಟ ನುಣ್ಣಗೆ. ಹೌದು, ಬೇಡ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋಣ. ಇಲ್ಲ, ಆರೋಗ್ಯವಿಲ್ಲದ ಆಯುಷ್ಯದ ಹಾಗೆ ಆಗ್ಬಿಡುತ್ತೆ. ನರಳ್ತೇವೆ, ಅತ್ತ ಮೇಲಕ್ಕೆ ಹೋಗಕ್ಕಾಗ್ತಿಲ್ಲ, ಇತ್ತ ಇಲ್ಲಿ ಇರೋಕ್ಕೂ ಆಗ್ತಿಲ್ಲ. ಅಂತ ಪರಿಸ್ಥಿತಿ. ಹುಷಾರು. ವೃಷಭಂ. ಕಮಿಟ್ಮೆಂಟ್ ಜಾಸ್ತಿ. ಮನೆ, ಮಕ್ಕಳು, ಕುಟುಂಬ. ನಾ ಹೇಳಿದ್ನಲ್ಲ, ಸಾಲ ಮಾಡಿ ತುಪ್ಪ ತಿನ್ಬೇಡಿ. ಬೇಡ. ತಿಂಗಳಿಗೊಂದ್ಸಲಿನೇ ಚಿಕನ್ ತಿನ್ನಿ, ತಿಂಗಳಿಗೊಂದ್ಸಲಿನೇ ತುಪ್ಪ ತಿನ್ನಿ, ಪರವಾಗಿಲ್ಲ. ಸಾಲ ಮಾಡಿ ತುಪ್ಪ ತಿಂತೀರಿ ಅಂದ್ರೆ ನನ್ನ ಬಾಸ್ ಒಬ್ರು ಅಶೋಕು ಅಂತಿದ್ರು. ಅವ್ರ ಕಥೆಗಳು ಚಿತ್ರಾನ್ನ ಹೇಳ್ಬಾರ್ದು. ತುಂಬಾ ದೊಡ್ಡ ಮನೆತನ. ಸಾಲ ಮಾಡಿದ್ರು ತುಪ್ಪ ತಂತಿನವ್ರು, ಟಿನ್ ತುಪ್ಪ. ಸಾಲಗಾರರು ಬಂದು ಉಪ್ಪು ಖಾರ ಹಾಕೊಂಡು ಉಗಿಬೇಕಾದ್ರೆ ಒಳಗಡೆ ಕುತ್ಕೊಂಡು ನಾನು ಇಲ್ಲ ಅಂತ ಹೇಳ್ಬಿಡು. ಹಂಗಾಗುತ್ತೆ ಪರಿಸ್ಥಿತಿ. ಹುಷಾರು. ವಿಪರೀತ ಆ ಸ್ಟ್ಯಾಂಡರ್ಡ್, ಆ ಭೋಗ, ಇದು ನೈಟಿಗೆ ಹೆಂಗೆ ನಾವು ನಮ್ಮ ಮಕ್ಳಿಗೆ ಕಲಿಸ್ತಿರೋದೇ ಅದು.
ಅವರು ಅದನ್ನ ನೋಡ್ತಾ ಬೆಳಿತಿದಾರಲ್ವಾ, ನಮ್ಮ ಅಮ್ಮನಿಗೋಸ್ಕರ ನಮ್ಮ ಅಪ್ಪನ, ಆಮೇಲೆ ಬೆಳಿತಾವ್ರಿಗೆ ನನಗೋಸ್ಕರ ಅನ್ನೋದು ಬಂದ್ಬಿಡುತ್ತೆ. ಒಬ್ಬ ನೋಡ್ಬೇಕು ಕಾಲೇಜ್ ಸೇರೋ ಹುಡುಗ ಬೆಳಗಾವಿಂದ, ನನ್ನ ಫ್ರೆಂಡ್ಸ್ ಎಲ್ಲ ಬೆಂಗಳೂರಲ್ಲಿ ಇದ್ರು, ನಾನು ಇಲ್ಲೇ ಸೇರ್ಬೇಕು ಅಂತ ಬಂದು ಗಲಾಟೆ ಮಾಡ್ತಿದ್ದಾನೆ. ಇಲ್ಲೊಂದು PG ತಗೋಬೇಕು, ಬೆಂಗಳೂರು ಕಾಲೇಜುಗಳು ಫೀಸ್ಗಳು ಜಾಸ್ತಿ, ಇಲ್ಲೊಂದು ಹಾಸ್ಟ್ಲೋ PGನೋ ಎಲ್ಲ ರೂಮ್ ಮಾಡ್ಕೋಬೇಕು, ಎಲ್ಲ ಡಬಲ್ ಖರ್ಚಾ. ಕಾರಣ ನೀವಿಟ್ಟಂತ ಆಟ ಬಾಂಬು. ನನ್ನ ಮಗ ಈ ಕಾಲೇಜು, ನನ್ನ ಮಗ ಈ ನಂಬರ್, ತಗೊಳ್ಳಿ ಹೋಗಿ. ಇಲ್ಲಿಗೆ ಬಂದ್ಮೇಲೆ ಅವನ ಥಾಟ್ಸು, ಆಲೋಚನೆ, ಕುಟುಂಬ ಸಪರೇಷನ್ ದೂರ ಆಗೋಯ್ತು. ನನ್ನ ಮಕ್ಕಳು ನನ್ನ ನೋಡ್ತಿಲ್ಲ, ನನ್ನ ನೋಡ್ತಾರ, ನನ್ನ ಜೊತೆಲಿ ಇರ್ತಾರೆ. ಇವತ್ತು ಬರೆದಿಟ್ಕೊಳ್ಳಿ ಮಕ್ಕಳೇ, ಲಕ್ಷದಲ್ಲಿ ಯಾರೋ 3 ಮಕ್ಕಳು 6 ಸಿಗ್ಮಾ 10 lakh ಪೀಸಸ್ ಅಲ್ಲಿ 1 ಇಲ್ಲ 2 ಮಿಸ್ಟೇಕ್ ಆಗ್ಬೇಕಷ್ಟೇ ಅಂತ ಹೇಳ್ತಾರೆ. ಏನಾದ್ರೂ ನಟ್ಟು ಬೋಲ್ಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ 6 ಸಿಗ್ಮಾ ಅನ್ನ ಅಪ್ಲೈ ಮಾಡಿದ್ರೆ 2 ಮಿಸ್ಟೇಕ್ ಆಗಬಹುದು. ಅದಕ್ಕೆ ಮೇಲೆ ಆಯ್ತು ಅಂದ್ರೆ ಟೋಟಲ್ ಬ್ಯಾಚ್ ರಿಜೆಕ್ಟ್ ಅಂತ. ಹಾಗೆ 10 ಲಕ್ಷದಲ್ಲಿ 2 ಮಕ್ಕಳು ಏನಾದರೂ ನಿಮ್ ಜೊತೆಲಿ ಇದ್ದು ನಿಮ್ಮನ್ನ ನೋಡ್ಕೊಳ್ಳೋದು, ನನ್ನಮ್ಮ, ನನ್ನಪ್ಪ, ನನ್ನ ಸ್ವಾಮಿ, ನನ್ನ ದೇವರು, ಇಷ್ಟು ಅನ್ನತಕ್ಕಂಥದ್ದು 10 ಲಕ್ಷ ಮಕ್ಕಳಲ್ಲಿ 2-3 ನೆನ್ಪಿಟ್ಕೊಳ್ಳಿ. ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ವಿ ಫೀಡೆಡ್ ದೆಮ್. ತಪ್ಪು ನಮ್ಮದೇ. ನಮ್ಮ ಮಕ್ಕಳದಲ್ಲವೇ ಅಲ್ಲ, ದೇವರಂತ ಮಕ್ಕಳು ಅವರು, ಪುಟಾಣಿ ಮಕ್ಕಳು, ಆಡೋ ಮಕ್ಕಳು. ಅವ್ರನ್ನ ಕೆಡಿಸ್ದವ್ರೆ ನಾವು. ಈ CBSE ICSE ನಂಬರ್ ಕಿತ್ನಾ ಹೈ, ತುಮಾರಾ ನಂಬರ್ ಕಿತ್ನಾ ಹೈ, ಜಾओ ನಂಬರ್ ಕೆ ಲಿಯೆ ಭಾಗ್ಯ. ನೋಡಿ, ಮೊನ್ನೆ ಯಾರೋ 32 ಕೋಟಿ ದುಡ್ಡು ನೋಡಿದ ಬುಸುಕ್ ಅಂತ ಹೊಟ್ಟು, ಅಷ್ಟೊಂದು ತಟ್ಕೊಳ್ಳೋದು ತಾಕತ್ತಿಲ್ಲ. ಬಹುಮಾನ ಬಂತು ಅಂತ ಹೊಟ್ಟು 32 ಕೋಟಿ ಕೆಸಿನೋನಲ್ಲಿ ಲಾಟ್ರಿ ಹೊಡೆದಂಗೆ ಹೊಡೆದಿದೆ. ಅಷ್ಟೇ ಅಳ್ತಾವಳೆ, ಎದೆ ಹೊಡ್ಕೊಂಡು ಅನುಭವಿಸೋಕ್ಕೂ ಅವನಿಲ್ಲ. ನೋಡಿ, 32 ಕೋಟಿ ದುಡ್ಡು ಬಂದರೂ ಅನುಭವಿಸಲಿಕ್ಕೆ ಇಲ್ಲ. ನೋಡಿ, ಇದನ್ನೇ ಹೇಳೋದು, ಆರೋಗ್ಯವಿಲ್ಲದ ದುಡ್ಡಿದ್ದೇನು ಪ್ರಯೋಜನ, ಆರೋಗ್ಯವಿಲ್ಲದ ಶ್ರೀಮಂತಿಕೆ ಇದ್ದೇನು ಪ್ರಯೋಜನ. ರಾಕೇಶ್ ಜುಂಜುನ್ವಾಲ ಹೇಳ್ಕೊತಾನೆ, ದಿನಕ್ಕೆ ಕಡಿಮೆ ಅಂದ್ರೂ 10 ಪ್ಯಾಕೆಟ್ ಸಿಗರೇಟ್ ಎತ್ತಿದ್ದ, ಟೆನ್ಷನ್ಗೆ ಮೈಯೆಲ್ಲ ಕಾಯಿಲೆ ಇಟ್ಕೊಬಿಟ್ಟಿದ್ದ. ದಿನಕ್ಕೆ ಟೆನ್ಷನ್ ಒಂದು ಫುಲ್ ಬಾಟ್ಲ್ ಹೊಡಿತಿದ್ದೆ ಅಂದ. ನೋಡಿ, ಟ್ರೇಡಿಂಗು ಅಂತೀರಲ್ಲ, ನಿಮ್ಮ ಟ್ರೇಡಿಂಗು ಆ ಒಂದು ಏನು ದಂತಕತೆ, ರಾಕೇಶ್ ಜುಂಜುನ್ವಾಲ ಅಂತೀರಲ್ಲ, ಎಲ್ಲೋದ? ಅವನ್ಗೆ ಪದ್ಮಭೂಷಣನು ಏನೇನೋ ಅವಾರ್ಡ್ಗಳೆಲ್ಲ ಬಂತಲ್ವಾ? ಕರೆಕ್ಟ್ ಅಲ್ವಾ? ಯಾರು ಅನುಭವಿಸ್ತಿದ್ದಾರೆ ಮಕ್ಕಳೇ? ಯಾರು ಅನುಭವಿಸ್ತಿದ್ದಾರೆ? ಸಹಾರಾ ಗ್ರೂಪ್ ಒಬ್ಬ ರಾಮಚಂದ್ರ, ಅವನು ಹೆಣ ಸುಡ್ಲಿಕ್ಕೂ ಮಕ್ಕಳು ಬರ್ಲಿಲ್ಲ. ಲಂಡನ್ ಇಂದ ಹೆಸರು ಹಾಕೋ ಹೋಗ್ರಲ್ಲೋ ಅಂತ ದೇಶ ಎಲ್ಲ ಮೋಸ ಮಾಡ್ದ. ದೇಶದ ಎಷ್ಟು ಕೋಟ್ಯಾಂತರ ಜನಕ್ಕೆ ಮೋಸ ಮಾಡಿ ಸಂಪಾದಿಸಿರೋ ದುಡ್ಡು, ಒಬ್ಬೊಬ್ಬರಿಗೆ 40,000 ಕೋಟಿ ಬರ್ತಕ್ಕಂಥ ದುಡ್ಡು. ಮಕ್ಕಳು ಹೆಣ ಸುಡ್ಲಿಕ್ಕೂ ಬರ್ಲಿಲ್ಲ. ಅವನ್ ಮುಂದ್ಗಡೆ 4 ರೋಲ್ಸ್ ರಾಯ್, ಹಿಂದ್ಗಡೆ ರೋಲ್ಸ್ ರಾಯ್ಸ್. ಯಾವ ಕಾರಲ್ಲಿ ಇಳಿತಾನೋ ಗೊತ್ತಿಲ್ಲ. ಸಹಾರಾ ಗ್ರೂಪ್ ಹೆಡ್ ಸುಬ್ರತೋ ರಾಯ್ ಅಂತ ಹೋಗಿ ಚೆಕ್ ಮಾಡಿ ನೀವು. ಅವನ ಫ್ರಾಡ್ಗಳೆಷ್ಟು ಅಂತ ಚೆಕ್ ಮಾಡಿ ನೋಡಿ. ಆಯುಷ್ಯವಿಲ್ಲದ ಆ ಒಂದು ಶ್ರೀಮಂತಿಕೆ ಏನಕ್ಕೆ ಬೇಕು? ಪುಸ್ತಕಂತ ಹೋಗ್ಬಿಟ್ಟ. ವೈ ಇದೇ ಆಗೋದು ಮಕ್ಕಳೇ? ನಮ್ಮ ಮಕ್ಕಳಿಗೆ ರಾಕೇಶ್ ಜುಂಜುನ್ವಾಲ ಟ್ರೇಡಿಂಗು, ಇನ್ನೊಂದು ದಂತಕತೆ, ಟ್ರೇಡಿಂಗ್ ಎಕ್ಸ್ಪರ್ಟ್ ಅಂತಿರಲ್ಲ, ಎಲ್ಲ ಕಾಯಿಲೆ ಬಿದ್ದು ಎಷ್ಟು ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ಟ ನೋಡಿ, 60 ಆಸುಪಾಸು. ವೀಲ್ ಚೇರಲ್ಲಿ ಅವನೇ ಹೇಳ್ಕೊತಾನೆ, ನಾನು ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಕೊಡ್ಬೇಕಿತ್ತು. ಯಾಕೆ? ಎಲ್ಲ ಹೋದ ಮೇಲೆ ದುಡ್ಡು 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 ದುಡ್ಡು. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಮಿಥುನ ರಾಶಿ ಚೆನ್ನಾಗಿದೆ. ಗೌರವದ ಟೀಚಿಂಗ್, ಲೆಕ್ಚರರ್, ಪ್ರೊಫೆಸರ್, ಅಡ್ವೈಸರ್, ಈ ರೀತಿಯ ವೃತ್ತಿ, ಉದ್ಯೋಗ, ಗೌರವಕ್ಕೆ, ನಿಮ್ ಗೌರವಕ್ಕೆ ತಕ್ಕದಾದಂತ ರೆಸ್ಪೆಕ್ಟ್ ಬರುತ್ತೆ. ಅದ್ರ ಕಡೆ ನೋಡಿ ಚೆನ್ನಾಗಿದೆ. ಕರ್ಕಾಟಕ ರಾಶಿ ಚೆನ್ನಾಗಿದೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ನಿಮ್ಮ ವೃತ್ತಿಯಲ್ಲೂ, ವ್ಯಾಪಾರದಲ್ಲೂ, ವ್ಯವಹಾರದಲ್ಲೂ, ಕುಟುಂಬದಲ್ಲೂ ಎಲ್ಲದರಲ್ಲೂ ಪಡೆಯತಕ್ಕಂಥ ಅದ್ಭುತವಾದಂಥ ದಿನ. ಸಿಂಹರಾಶಿ ಸ್ವಲ್ಪ ಅಳುಕು. ದೊಡ್ಡ ಸ್ಥಾನದಲ್ಲಿರೋರು ತುಂಬಾ ಎಚ್ಚರಿಕೆಯಿಂದಿರಿ. ವೃಷಭದಲ್ಲಿ ಗುರು ಬಂದಾಗ ದೊಡ್ಡವ್ರಿಗೆ ದೊಡ್ಡ ಅವಮಾನಗಳು ಅಂತ ಹೇಳಿದ್ದೆ. ತೆಗೆದು ಕೊಡ್ತಿದ್ದಾನೆ ತಟ್ಟೆಯಲ್ಲಿ. ಇನ್ನೂ ಎಷ್ಟು ಬರುತ್ತೋ ತಗೊಳ್ಳಿ, ಮಾಡಿದ್ದುಣ್ಣೋ ಮಾರಾಯ. ಹೌದು, ಕಾಲಚಕ್ರ, ಅದು ಯಾರಿಗೂ ಗೊತ್ತಿಲ್ಲ ಅದರ ಅರ್ಥ. ಎಲ್ಲಿಗಾದ್ರೂ ಅದು ಮತ್ತೆ ಇಲ್ಲಿಗೆ ಬರ್ಬೇಕು, ಕೆಳಗಡೆ ತೋರಿಸ್ಕೊಡ್ತಿದೆ. ಸಿಂಹನ್ ದೊಡ್ಡದಾಗಿದ್ರೆ ದೊಡ್ಡ ಪೆಟ್ಟುಗಳು ಉಂಟು, ಹುಷಾರಾಗಿ ಹ್ಯಾಂಡಲ್ ಮಾಡಿ. ಏನು ಮಾಡಕ್ಕಾಗಲ್ಲ. ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ಇನ್ನು ಕನ್ಯಾ ರಾಶಿ ಚೆನ್ನಾಗಿದೆ. ಚಂದ್ರ ಕೇಂದ್ರದಲ್ಲಿ, ಗುರು ಭಾಗ್ಯದಲ್ಲಿ, ಬ್ಯೂಟಿಫುಲ್.
ಅದರಲ್ಲೂ ಟೆಕ್ನಿಕಲ್ ಲೈನ್ ಅಲ್ಲಿ ಐತಲ್ಲ, ಧಾರ್ಮಿಕ ಸಿದ್ಧಾಂತಗಳು, ಹೋಮ ಹವನ ಯಜ್ಞ ಯಾಗ ಜ್ಯೋತಿಷ್ಯ ವೈದಿಕ ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಇರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ತುಲಾ ರಾಶಿ ಯಾಕೋ ಮನಸ್ಸು ಒಂಚೂರು ಗಲಿಬಿಲಿ. ನೀವು ಒಂಚೂರು ಬಜೆಟ್ ಪದ್ಮನಾಭನ್, ಯಾವಾಗ್ಲೂ ನಿಮ್ ಬಜೆಟ್ ಎಲ್ಲ ಹಿಂಗೆ ಬದುಕ್ಬೇಕು ಹೀಗೆ ಇರ್ಬೇಕು ಅಂತ ಅನ್ಕೊಂಡ್ರು ನಿಮ್ ಮನೆಯವರು, ನಿಮ್ ಸಂಬಂಧಿಗಳು, ನಿಮ್ ಸ್ನೇಹಿತರು, ನಿಮ್ಮ ಆತ್ಮೀಯರು, ನಿಮ್ ಸಂಗಾತಿಯು ನಿಮ್ಮನ್ನು ಬಿಡಲ್ಲ. ನಾವ್ ಯಾರು ಗೊತ್ತಾ, ಹೇಳಿದ್ನಲ್ಲ ನಮ್ ರಮೇಶ, ಅವನದು ತುಲಾ ರಾಶಿ. ನನ್ನ ಹೆಂಡತಿ ನೊಂದ್ಕೋಬಿಡ್ತಾಳೆ, ತಗೋ ಸಾಲ ಮಾಡಿ ಎಲ್ಲ ನೆಕ್ಲೆಸ್ ಕೊಡ್ಸಿದಾನೆ, ಇವನ್ ಮನೆ ಕ್ರೆಡಿಟ್ ಕಾರ್ಡ್ಗಳು ಡೆಬಿಟ್ ಕಾರ್ಡ್ಗಳು ಎಲ್ಲ ಸ್ವೈಪಿಂಗ್. ಕಟ್ಟು ಬಡ್ಡಿಗಳು 10% ಡಿಸ್ಕೌಂಟ್ ಆನ್ ದಿಸ್ ಕಾರ್ಡ್, 5% ಡಿಸ್ಕೌಂಟ್ ಆನ್ ದಿಸ್ ಕಾರ್ಡ್, ಹೋಗ್ ತಗೋ, ಡಿಸ್ಕೌಂಟ್ ಕೊಟ್ಟ ಅಂತ ಹೇಳಿ ತಗೋ, ನೆತ್ತಿ ಮೇಲೆ ಹಾಕೋ. ತುಲಾ ರಾಶಿ ಆ ತರದೊಂದು ಮಾಡ್ಕೋತೀರಿ. ಎಲ್ಲೆ ಮೀರಿದ ಸಾಲ, ಎಲ್ಲೆ ಮೀರಿದ ಊಟ, ಎಲ್ಲೆ ಮೀರಿದ ನಿದ್ದೆ, ಎಲ್ಲೆ ಮೀರಿದ ಕೆಲಸ, ಎಲ್ಲೆ ಮೀರಿದ ಆಲೋಚನೆ, ಪ್ರಾಣಕ್ಕೆ ಆರೋಗ್ಯಕ್ಕೆ ಕೂತು ನೋಡಿಕೊಂಡ್ರು. ವೃಶ್ಚಿಕಂ ಎಲ್ಲಿಗೆ ಬೇಕಾದ್ರೂ ಎಲ್ಲಿಗೆ ಹಾಕೊಳ್ಳಿ, ನಾನು ಈಜೋದೇ ಸರಿ ಅಂತೀರಿ. ನೀವು ಇವತ್ತು ಈಜದಷ್ಟು ಸಿಗುತ್ತೆ, ಒಳ್ಳೇದಕ್ಕೀಜಿ. ದೈವ ನಮಗೆ ಬಲ ಕೊಡೋದು, ಹೆಸರು ಕೊಡೋದು ಏನು ಗೊತ್ತರ ಮಕ್ಕಳೇ? ನಮ್ಮನ್ನು ಮನುಷ್ಯನನ್ನಾಗಿ ಭೂಮಿಗೆ ಕಳಿಸಿರೋದೇ ಇನ್ನೊಬ್ಬರನ್ನು ಕಾಪಾಡ್ಲಿಕ್ಕೆ, ಬೇಡ ಇನ್ನೊಬ್ಬರಿಗೆ ರಕ್ಷಿಸ್ಲಿಕ್ಕೆ, ಬೇಡ ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ, ಬೇಡ ನಿಮಗೋಸ್ಕರ ಆದ್ರೂ ಬದುಕಿ. ನಾನು ಅಷ್ಟೇ ಹೇಳ್ತೇನೆ. ಮೊದಲು ನೀವು ಹೊಟ್ಟೆ ತುಂಬಿರ್ತೀನಿ, ಮೈ ತುಂಬ ಬಟ್ಟೆ ಹಾಕಿ, ಒಂದು ಫಿಕ್ಸೆಡ್ ಡೆಪಾಸಿಟ್ ಹಾಕಿ, ಒಂದಷ್ಟು ಬಂಗಾರ ಹಾಕಿ, ಬಂಗಾರ ಎತ್ತಿಟ್ಕೊಳ್ಳಿ, ನಿಮ್ಮ ಅಣ್ಣ, ನಿಮ್ ತಮ್ಮ, ನಿಮ್ಮ ಅಕ್ಕ, ನಿಮ್ ತಂಗಿ, ನಿಮ್ ಹೆಂಡತಿ, ನಿಮ್ ಗಂಡ, ನಿಮ್ ಮಗು ಎಲ್ಲ ಆದ್ಮೇಲೆ ಆಮೇಲೆ ನೋಡೋಣ ಅಂತ. ಏನೂ ಇಲ್ಲ, ಊರ್ಗೀಗ್ಲೇ ಅವನು ಅಣೆಕಟ್ಟು ಕಟ್ಬಿಡ್ತಾನಂತೆ. ಮನೆಯಲ್ಲಿರೋ ಯಾರಿಗೂ ಒಂದ್ ಲೋಟ ನೀರ್ ಕೊಟ್ಟಿಲ್ಲ, ಅಮ್ಮನ್ಗೊಂದು ಕಾಲ್ಗೊಂದು ಒಳ್ಳೆ ಚಪ್ಪಲಿ ಕೊಡ್ಸಿಲ್ಲ, ಅಮ್ಮನ್ಗೊಂದು ಒಳ್ಳೆ ರೇಷ್ಮೆ ಸಿಲ್ಕ್ ಮೈಸೂರು ಸಿಲ್ಕ್ ಕೊಡ್ಸಿಲ್ಲ, ಊರಿಗೆಲ್ಲ ಸೀರೆ ಹಂಚ್ತಾನಂತೆ. ಇದು ಕತೆ. ಮನೆಯಲ್ಲಿರೋ ಗಂಡನ ಪಾದಕ್ಕೆ ಪೂಜೆ ಇಲ್ಲ, ಗಂಡನ ಒಂದು ಮಾತಿಲ್ಲ, ಸಿಹಿ ಇಲ್ಲ, ಊರೆಲ್ಲ ಸಿಹಿಯಾಗಿ ಮಾತಾಡಿ ಏನ್ ಪ್ರಯೋಜನ? ಹೆಂಡತಿಗೆ ಒಳ್ಳೆ ಸೀರೆ ಕೊಡ್ಸಿಲ್ಲ, ಅನುಬಂಧದಿಂದ ಮಾತಾಡ್ಸಿಲ್ಲ, ಮಕ್ಳ ಜೊತೆ ಮಾತಾಡೋ, ಊರಿಗೆಲ್ಲ ಓಹೋ ಆಹಾ. ಕೆಲವು ನಾಯಕರುಗಳು ನೋಡಿ ಮಕ್ಕಳನ್ನ ಹೊರಗಡೆ ಹಾಕ್ಬಿಟ್ಟಿದ್ದಾರೆ, ಅವರು ನಮ್ಮ ನಾಯಕರುಗಳು. ಹೆಂಡತಿನ ಹೊರಗಡೆ ಹಾಕ್ಬಿಟ್ಟಿದ್ದಾರೆ, ಅವರು ನಮ್ಮ ನಾಯಕರುಗಳು. ಗಂಡನ ಹೊರಗಡೆ ಹಾಕ್ಬಿಟ್ಟಿದ್ದಾರೆ, ಅವರು ನಮ್ಮ ನಾಯಕಿಯರು. ನಾವು ಯಾರನ್ನ ನಾವು ವ್ಯಕ್ತಿ ಪೂಜೆ ಮಾಡ್ತಿದ್ದೇವೆ ಅನ್ನೋದಾದ್ರೂ ಪ್ರಜ್ಞೆ ಇದೆಯಾ? ಪ್ರಜ್ಞೆ ಇದೆ. ಎಂತ ಕಷ್ಟಕಾಲವಾದರೂ ನೀವು ನಿಂತಂತ ಎಷ್ಟೋ ವ್ಯಕ್ತಿಗಳಿದ್ದಾರೆ ನೋಡಿ. ಎಲ್ಲರಲ್ಲೂ ಒಂದು ತಪ್ಪು ಒಪ್ಪುಗಳು ಇರ್ತವೆ, ಬಟ್ ನಾವು ಒಳ್ಳೆದನ್ನೇ ಹುಡುಕ್ಬೇಕು. ನಾವಲ್ಲ, ನಾವು ಇವತ್ತು ಪೂಜಿಸ್ತಿರ್ತಕ್ಕಂಥ ವ್ಯಕ್ತಿಗಳು ನೋಡಿ, ವ್ಯಕ್ತಿ ಪೂಜೆ, ಜಾತಿ ಪೂಜೆ, ಧರ್ಮ ಪೂಜೆ ವಿಪರೀತ ಆಗ್ಬಿಟ್ಟಿದೆ. ವ್ಯಕ್ತಿತ್ವ ಪೂಜೆಯೇ ಇಲ್ಲ. ದುಡ್ಡಿದ್ರೆ ಯಾರಿಗಾದ್ರೂ ಜೈ, ಯಾವುದೋ ರೀತಿಲಿ ಅವನ ಹೆಸರು ಪಡೆದಿದ್ದಾನೆ ಅಂದ್ರೆ ಜೈ. ಇಲ್ಲೆಲ್ಲ ಆಚೆಗಳು ಹಾಕಿಸ್ಕೊತಾರೆ. ಸತ್ಯಗಳು ಅಂತವ್ರನ್ನ ಕರ್ಕೊಂಡು ಒಂದು ಪೊಲೀಸವ್ರು ಲಾಠಿ ಎತ್ತಬೇಕು. ಸರಿ ಪೊಲೀಸ್ ಭಾಷೆಯಲ್ಲಿ ಮಾತಾಡೋದು. ಅಮ್ಮ ಕೊಟ್ಟ ಬದುಕಿದು, ಅಪ್ಪ ಹಾಕಿದ ಭಿಕ್ಷೆ ಇದು, ಗುರು ಕೊಟ್ಟ ಜ್ಞಾನ ಇದು. ಇದನ್ನ ಹಾಕೊಳ್ಳೋದೇ ಇಲ್ಲ. ಆಚೆ ಏನೇನೋ ಹಾಕೋತಾರೆ. ಇವ್ರ ಮನೆ ಬಂಗಾರ ಆಗೋಗ ಅಮ್ಮ ಅಪ್ಪ ಅನ್ನೋದಿಲ್ಲ, ಗುರು ಅನ್ನೋದಿಲ್ಲ, ದೇಶ ಪ್ರೇಮ ಇಲ್ಲ, ದೈವ ಪ್ರೇಮವೂ ಇಲ್ಲ. ಈ 5 ಇಲ್ಲದವನು ಯಾರಿಗೂ ಹಾಕೋತಾನೆ. ಐ ಲವ್ ಯು ಅಂತ ಹಾಕೋತಾನೆ, ಇನ್ನೊಂದು ತನ್ನ ಇಷ್ಟವಾದ ಹೀರೋ ಹೆಸರು ಹಾಕೋತಾನೆ. ಆ ಹೀರೋ ಏನು, ಹೀರೋಯಿನ್ ಏನು, ಇನ್ನೊಂದೇನು, ಅವ್ರ ಸಮಾಜಕ್ಕೆ ಕೊಟ್ಟಿರೋದೇನು, ಎಂಥದ್ದೇನು, ಏನಿಲ್ಲ. ಫಸ್ಟ್ ನಿಮ್ಮ ಕತೆಗೆ ನೀವು ಹೀರೋ ಆಗಿ, ನಿಜವಾದ ಹೀರೋ ನಿಮ್ಮ ಪುಸ್ತಕದಲ್ಲಿ ನಿಮ್ಮ ತಂದೆನೆ. ಹೌದು, ನಿಜವಾದ ದೇವತೆ ನಿಮ್ಮ ಅಮ್ಮನೇ. ಆ ಅಮ್ಮ ರೀ, ಅಮ್ಮನಿಗೆ ಊಟ ಇಟ್ಟಿಲ್ಲ, ಅಮ್ಮನ್ ನೆನೆಸ್ಕೊಂಡಿಲ್ಲ, ನಾನೋ ನೋಡೋಕೆ, ಇನ್ನೊಂದೇನೋ ಮಾಡೋಕೆ, ಇನ್ನೊಂದೇನೋ ಜೈಕಾರ, ಇನ್ನೊಂದೇನೋ ಆ ಒಂದು ರಾಜಕಾರಣಿ ಅಂತೆ, ಇನ್ನೊಂದೇನೋ ಅಂತೆ, ಇನ್ನೊಂದು ಯಾವುದೋ ಹೀರೋ ಅಂತ ಏನೇನೋ ಮಾಡಿಟ್ಕೊಬಿಟ್ಟಿದ್ದೇವೆ ಮಕ್ಳೇ. ನಮ್ಮ ವಿಜ್ಞಾನಿಗಳ ಸಾಧನೆ ಗೊತ್ತಿದೆಯಾ? ಇವತ್ತು ಆ ವಿಜ್ಞಾನಿಗಳ ಹೆಸರು ಗೊತ್ತಿದೆಯಾ? ವಿದ್ಯೆಗೆ ಸಂಬಂಧಪಟ್ಟಂತ ಕ್ರಾಂತಿಕಾರಿಕ ಹೆಜ್ಜೆಗಳನ್ನು ಇಟ್ಟಂತ ಮಹಾ ತಪಸ್ವಿ ತತ್ವಜ್ಞಾನಿಗಳ ಬಗ್ಗೆ ಗೊತ್ತಿದೆಯಾ? ಇವೆಲ್ಲ ಇನ್ನು ಕೇಳಿ ನೋಡಿ, ಗೊತ್ತಿಲ್ಲ. ಯಾವ್ದಾದ್ರು ಹೀರೋನ್ ಕೇಳಿ ನೋಡಿ, ಲಟ 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 ಅಂತ ಹಾಕ್ತಾರೆ. ಯಾವ್ದಾದ್ರು ಕ್ರಿಕೆಟ್ ಪ್ಲೇಯರ್ ಹೆಸರು ಬಡ 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 ಬಟ ತಲಾ ಕೊಹ್ಲಿ ಎಲ್ಲ ಹೇಳೋದೆ.
ಜೇಡಿ ಮಣ್ಣು, ನಾವು ನೋಡೋದೇ ಅಂತದ್ದು, ನಾವು ಇನ್ಫ್ಲುಯೆನ್ಸ್ ಆಗಿ, ಅದಕ್ಕೆ ಇವತ್ತು ನಮ್ಮ ಮಕ್ಕಳು ನಮ್ಮ ಜೊತೆ ಇರೋಲ್ಲ. ಯಾಕಂದ್ರೆ ಅವರ ನಂಬಿಕೆಗಳು, ಆಲೋಚನೆಗಳು, ಚಿಂತನೆಗಳು ಬದಲಾಗಿ ಬಿಟ್ಟಿದ್ದಾವೆ. ದಟ್ಸ್ ಇಟ್. ವೃಶ್ಚಿಕಂ ಗೌರವಂ. ಧನುಸು ರಾಶಿ ಸ್ವಲ್ಪ ಕಮಿಟ್ಮೆಂಟ್ಸು, ಸಾಲ, ಓವರ್ ದಿ ಕಮಿಟ್ಮೆಂಟ್ ಮಾಡ್ಕೊಬಿಡ್ತೀರಿ, ಎಚ್ಚರಿಕೆ. ಮಿತಿಮೀರಿದ ಸಾಲ, ಮಿತಿಮೀರಿದ ಆಸೆ, ಮಿತಿಮೀರಿದ ಭೋಗ, ಸಾಲವೇ, ಎಚ್ಚರಿಕೆ. ಇನ್ನು ಚಂದ್ರ ಗುರು ಸಾರ, ಏನೋ ತಳಮಳ, ಕೆಲಸ ಕಾರ್ಯ, ಓಡಾಟ, ಸುತ್ತಾಟ, ಜವಾಬ್ದಾರಿ, ಮನೆಯ ಮಕ್ಕಳು, ಕುಟುಂಬ, ಈ ರೀತಿಯದ್ದಿದ್ದರೂ ಶುಕ್ರ ಚೆನ್ನಾಗಿದ್ದಾನೆ. ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶುಕ್ರ ಮಹಾಲಕ್ಷ್ಮಿ ಯೋಗ, ಮಹಾನಾರಾಯಣ ಯೋಗ, ಸರಸ್ವತಿ ಯೋಗ ಅಂತದರ ಕೆಲಸ ಕಾರ್ಯ ನಡೆಯುತ್ತೆ. ಡಾಕ್ಟರ್ಸ್, ಲಾಯರ್ಸ್, ಜಡ್ಜು, ಟೀಚರ್, ಪ್ರೀಚರ್, ಅಡ್ವೈಸರ್, ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ಮೀನರಾಶಿ, ಚಂದ್ರ ಚೆನ್ನಾಗಿದ್ದಾನೆ, ತೊಂದರೆ ಇಲ್ಲ. ಟ್ರೇಡಿಂಗು, ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ದೊಡ್ಡ ಕೆಲಸ ಹುಷಾರಾಗಿ ಮಾಡಿ. ಯಾಕಂದ್ರೆ ರಾಹು ಸೇರ್ಕೊಂಡಿರುತ್ತೆ. ಬೇರೆ ಬೇರೆ ಎರಡೆರಡು ಕೆಲಸ, ಎರಡೆರಡು ವ್ಯವಹಾರ, ಎರಡೆರಡು ದೋಣಿ, ಎರಡೆರಡು ಪ್ರೀತಿ, ಎರಡಂತಸ್ತಿನ ಮನೆ, ಎರಡಂತಸ್ತಿನ ಬದುಕು, ಆಯುಷ್ಯವಿಲ್ಲದ ಆರೋಗ್ಯ, ಆರೋಗ್ಯವಿಲ್ಲದ ಆಯುಷ್ಯ. ಏನಕ್ಕೆ ಬೇಕಪ್ಪ, ಆರೋಗ್ಯನೇ ಇಲ್ಲ, ನಮ್ಗೆ ಬೇಡ ಅನ್ಸ್ಬೇಕು. ಅದನ್ನ ದೊಡ್ಡ ದೊಡ್ಡದು ಸ್ವಲ್ಪ ನೋಡ್ಕೊಂಡು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.